ಕೊಟ್ಟಂತ ಸುಂದರವಾದಂಥ ಸಮಯಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡ್ತಾನೆ. ನಮ್ಮ ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯ. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತ ಕರ್ತನಾಗಿರೋದಕ್ಕಾಗಿ ಆತನ ಪವಿತ್ರ ನಾಮವನ್ನು ನಾನು ಸ್ತುತಿಸ್ತೇನೆ. ಈ ಬೆಳಗಿನ ಜಾವದ ಅಲ್ಪ ನಿಮಿಷದ ಚಿಂತೆಗೋಸ್ಕರವಾಗಿ ಸತ್ಯವೇದ ತಂದಿರುವವರು ನಮ್ಮ ಸತ್ಯವೇದ ಗ್ರಂಥವನ್ನ 2 ಅರಸರು ಬರೆದಂತ ಪುಸ್ತಕದ ಕಡೆ ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸಿಕೊಳ್ಳೋಣ. 2 ಅರಸರುಗಳು ಬರೆದಂತ ಪುಸ್ತಕ 2ನೇ ಅಧ್ಯಾಯದ ಅದರ 12 ಮತ್ತು 13ನೇ ವಾಕ್ಯವನ್ನ ನಾವು ಓದಿ ನಾವು ಧ್ಯಾನಿಸೋಣ. 2 ಅರಸರುಗಳು ಬರೆದ ಪುಸ್ತಕ 2ನೇ ಅಧ್ಯಾಯದ 12 ಮತ್ತು 13ನೇ ವಾಕ್ಯವನ್ನ ನಾವು ಓದಿ ನಾವು ಧ್ಯಾನಿಸೋಣ. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸಿದ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಅನಂತರ ಅವನು ಮೇಲಣಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದನ್ ನದಿ ತೀರಕ್ಕೆ ಬಂದು, ಎಲಿಯನ ದೇವರಾದ ಯೆಹೋವನೆಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಸಾಕು. ನಾವು ಓದಲ್ಪಟ್ಟಂತ ಈ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂತ ಒಂದು ವಾಕ್ಯವಾಗಿರ್ತದೆ. ಮಹಿಮೆಯಾದಂತ ಸೇವೆ ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಹಸ್ತಾಂತರಿಸಲ್ಪಡುವಂತ ಸಮಯದಲ್ಲಿ ಅದರ ಮಧ್ಯದಲ್ಲಿ ಹಿಂದಿನ ತಲೆಮಾರಿಗೂ ಮತ್ತು ಮುಂದಿನ ತಲೆಮಾರಿಗೂ ಸಂಭವಿಸುತ್ತಾ ಇರುವಂತಹ ಕೆಲವೊಂದು ಕಾರ್ಯಗಳ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಅಭಿಷಕ್ತರುಗಳು ಮಾರ್ಪಡಬಹುದು, ಪ್ರವಾದಿಗಳು ಅವರ ಇಹಲೋಕದಿಂದ ತೆಗೆಯಲ್ಪಡಬಹುದು. ಆದರೆ ದೇವರ ಅಭಿಷೇಕ ಮಾತ್ರ ಅದು ತೆಗೆಯಾಕಲ್ಪಡೋದಕ್ಕಾಗಲಿ ಅದು ಸತ್ತು ಹೋಗ್ಲಿಕ್ಕಾಗಲಿ ಒಂದು ಕಾಲದಲ್ಲಿ ಸಾಧ್ಯವಿಲ್ಲ. ದೇವರ ಅಭಿಷೇಕ ಎನ್ನುವುದು ಹಿಂದಿನ ತಲೆಮಾರಿಗಿಂತ ಮುಂದಿನ ತಲೆಮಾರುಗಳಲ್ಲಿ ಒಂದೊಂದು ಕಾಲಘಟ್ಟಗಳು ಮುಗಿತಾ ಇರಬೇಕಾದ್ರೆ, ಒಂದೊಂದು ತಲೆಮಾರುಗಳು ಮುಗಿಯಬೇಕಾದರೆ ಒಂದೊಂದು ತಲೆಮಾರುಗಳಲ್ಲಿ ದೇವರ ಅಭಿಷೇಕ ಎನ್ನುವುದು ಬಹಳವಾಗಿ ವೃದ್ಧಿ ಆಗುತ್ತೆ. ದೇವರ ವಾಕ್ಯದಲ್ಲಿ ನಾವು ಓದಲ್ಪಟ್ಟಂತ ವಾಕ್ಯದಲ್ಲಿ ನಾವು ಗಮನಿಸಿದ ಹಾಗಾಗಿರುತ್ತದೆ. ಎಲೀಷನು ಆತನು ದೇವರ ಸನ್ನಿಧಿಯಲ್ಲಿ ಆತನು ಮಾಡ್ತಾ ಇರುವಂತ ಒಂದು ವಿಜ್ಞಾಪನೆಯನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ನಾವು ಓದಿದಂತ ಒಂದು ಕಾರ್ಯವಾಗಿತ್ತು. ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ಆತನು ಮಾಡಿದಂತ ಒಂದು ಶಬ್ದ. ದೇವರ ವಾಕ್ಯ ಹೇಳುತ್ತದೆ, ಯೋರ್ದಾನ್ ನದಿಯ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನು ಎಲ್ಲಿ ಎನ್ನುವಂತ ಒಂದು ಪ್ರಶ್ನೆಯನ್ನ ಆತನು ಮಾಡುತ್ತಿರುವುದನ್ನಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇವತ್ತು ನನ್ನ ಸಂದೇಶದ ಪ್ರಧಾನವಾದಂತ ವಿಷಯ ಎಲಿಯನ ದೇವರು ಎಲ್ಲಿ. ಇವತ್ತು ನೀವು ಸೇವಿಸುವಂತ ದೇವರ ಒಂದು ಪ್ರತ್ಯೇಕತೆ ಉಂಟು. ಅನೇಕ ಸಾರಿ ವಿಶ್ವಾಸಿಗಳಾದಂತ ನಾವು ಪ್ರತಿಕೂಲಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ನಿಂದೆಗಳ ಮಧ್ಯದಲ್ಲಿ ನಾವು ಹಾದು ಹೋದಂತ ಸಂದರ್ಭದಲ್ಲಿ ಅನೇಕರು ನಾವು ಕೇಳುವಂತ ಒಂದೇ ಒಂದು ಪ್ರಶ್ನೆ, ದೇವರು ಎಲ್ಲಿ ಅಂತ. ಸತ್ಯವೇದ ಗ್ರಂಥದಲ್ಲಿ ಇದೇ ಪ್ರಶ್ನೆಯನ್ನ ಅನೇಕರು ಸತ್ಯವೇದ ಗ್ರಂಥದಲ್ಲಿ
ಕೇಳಿರುವುದ್ರ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಅವರು ಯಾರು ಎನ್ನುವುದನ್ನ ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ, ಕೆಲವೊಂದು ವಾಕ್ಯಗಳಲ್ಲಿ ನಾನು ತಿಳಿಸಿ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ನಾನು ಇಷ್ಟಪಡುತ್ತೇನೆ. ನಾವು ಕೀರ್ತನೆಗಳು ಬರೆದ ಪುಸ್ತಕ 42ನೇ ಅಧ್ಯಾಯಕ್ಕೆ ಬಂದಾಗ ಅದರ 3 ಮತ್ತು 10ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅಲ್ಲಿ ಒಂದು ಗುಂಪಿನ ಜನ ಕೋರನ ಪುತ್ರರಿಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿನ್ನ ದೇವರು ಎಲ್ಲಿ ಎಂದು. 10ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ ವಿರೋಧಿಗಳು ಕೂಗಿ ಹೇಳ್ತಾ ಇದ್ದಾರೆ, ನಿನ್ನ ದೇವರು ಎಲ್ಲಿ ಎಂದು. ಯಾರು ಕೂಗಿ ಹೇಳ್ತಾ ಇರೋದು? ಅನ್ಯ ಜನರೆಲ್ಲ ಕೂಗಿ ಹೇಳ್ತಾ ಇರೋದು ಸ್ವಂತ ಜನರು, ಇಸ್ರಾಯೇಲ್ ಜನರು, ಅವರ ಸುತ್ತಲೂ ವಾಸ ಮಾಡ್ತಾ ಇದ್ದಂತ ಜನರು, ಅವರ ಕುಟುಂಬದಲ್ಲಿ ಸಂಭವಿಸಿದಂತ ಒಂದು ದೊಡ್ಡ ಒಂದು ದುರ್ಘಟನೆ. ಕೋರಾಹೀರನು ಎನ್ನುವುದು ಆತನು ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ನಾಯಕನಾಗಿದ್ದವನು. ಒಂದು ಗೋತ್ರಕ್ಕೆ ಅವನೊಬ್ಬ ಹಲ್ಲೆಲೂಯಾ ನಾಯಕನಾಗಿ, ಒಂದು ಗುಂಪಿಗೆ ನಾಯಕನಾಗಿದ್ದವನು. ಆದರೆ ಆತನು ಬೇಡದವರ ಮಾತನ್ನು ಕೇಳಿಕೊಂಡು ಅಭಿಷಕ್ತನ ವಿರುದ್ಧವಾಗಿ ಅವನು ತಿರುಗಿ ಬಿದ್ದಂತ ನಿಮಿತ್ತವಾಗಿ ದಾತಾನ್, ಕೋರಾ, ಅಭಿನಾಭನನ್ನು ಅವರ ಸಂಗಡವಾಗಿದ್ದಂತ 250 ಜನರನ್ನ ದೇವರು ಭೂಮಿಯನ್ನ ಬಾಯಿ ತೆರೆದು ಅವರನ್ನ ಸಜೀವವಾಗಿ ಅವರನ್ನ ನರಕದ ಒಳಗಡೆ ದೇವರು ಅವರನ್ನ ಕಳಿಸಿ ಬಿಟ್ಟನು. ಇದನ್ನ ಕಂಡಂತ ಮಕ್ಕಳು, ತನ್ನ ತಂದೆ ತಾಯಿಗಳು ಸಜೀವವಾಗಿ ಅವರ ನರಕಕ್ಕೆ ಹೋಗುತ್ತಾ ಇದ್ದಾರೆ ಅನ್ನೋದನ್ನು ಕಂಡಾಗ ಅವರು ಎದೆ ಬಡ್ಕೊಳ್ತಾ ಇದ್ದಾರೆ. ದೇವರಿಗೋಸ್ಕರ ಹಾಡಿದವರು, ದೇವರಿಗಾಗಿ ಕೀರ್ತನೆ ರಚಿಸಿದವರು, ದೇವರನ್ನ ಸ್ತುತಿಸುತ್ತಾ ಅಲ್ಲೇ ದೇವರನ್ನ ಕೊಂಡಾಡಿದಂತ ಈ ಮಕ್ಕಳಿಗೆ ಎಲ್ಲಾ ದಿವಸ ಪ್ರಶ್ನೆ ಕೇಳ್ತಾ ಇರುವಂತ ಸ್ವಂತ ಜನರು, ನಿನ್ನ ದೇವರು ಎಲ್ಲಿ, ನಿನ್ನ ದೇವರು ಎಲ್ಲಿ, ನಿನ್ನ ದೇವರು ಎಲ್ಲಿ? ಈ ಪ್ರಶ್ನೆಯನ್ನ ಕೇಳ್ತಾ ಇರುವಂತ ಕೋರಾ ಪುತ್ರರವರು ಹೇಳ್ತಾ ಇದ್ದಾರೆ, ಈ ಪ್ರಶ್ನೆಯನ್ನು ನಾವು ಕೇಳಿ 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 ಹಗಲು ರಾತ್ರಿ ನಮ್ಮ ಜೀವಿತಗಳಲ್ಲಿ ಕಣ್ಣೀರೇ ಆಹಾರ ಆಯಿತು. ನಮ್ಮ ಜೀವನದಲ್ಲಿ ಇದಕ್ಕೆ ಯಾವಾಗ ಉತ್ತರ ನಮ್ಮ ಜೀವನದಲ್ಲಿ ದೊರಕುತ್ತೆ ಅಂತ ಅವರ ಕರ್ತನನ್ನ ಎದುರು ನೋಡುತ್ತಾ ಅವರು ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. 2ನೇ ಗುಂಪಿನ ಜನ ನಾವು ಸತ್ಯವೇದ ಗ್ರಂಥದಲ್ಲಿ 79ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಓದಿದಾಗ ಮ್ಲೇಚ್ಛರ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ನೀತಿವಂತನನ್ನ ಅವರು ಅಡಗಿಸಿಬಿಟ್ವಿ, ನೀತಿವಂತನ ಮೇಲೆ ನಾವು ಜಯ ಹೊಂದಿದ್ವಿ, ನೀತಿವಂತನನ್ನ ನಾವು ಸೋಲಿಸಿಬಿಟ್ವಿ, ನೀತಿವಂತನು ನಮ್ಮ ಮುಂದೆ ಬೆಳೆದು ಬರೋದಕ್ಕಾಗೋದಿಲ್ಲ, ಅವನನ್ನು ನಾವು ತುಳಿದು ಬಿಟ್ವಿ, ಅವನು ನಮ್ಮ ಕಾಲಿನ ಕೆಳಗಡೆ ಇದ್ದಾನೆ, ಅವನುಗುಳ್ಳಂತ ಸರ್ವಸ್ವವು ನಾಶವಾಯಿತು. ನೀತಿವಂತನು ಸೇವಿಸಿದಂತ ದೇವರಲ್ಲಿ, ನೀತಿವಂತನ ಜೊತೆ ಇರುವಂತ ದೇವರಲ್ಲಿ, ನೀತಿವಂತನ ಆರಾಧಿಸಿದಂತ ದೇವರಲ್ಲಿ, ನೀತಿವಂತನ ಮೇಲೆ ನನ್ನ ಜಯ ಹೊಂದಿದ್ದೇನೆ ಎಂದು ಮ್ಲೇಚ್ಛರು ಅವನು ಹೇಳಬೇಕಾದ ಸಂದರ್ಭದಲ್ಲಿ ಈ ಕೀರ್ತನೆಗಾರನು, ನೀತಿವಂತನಾದಂತ ಭಕ್ತನು ಅವನು ಹೇಳ್ತಾ ಇದ್ದಾನೆ, ದೇವರೇ, ಮ್ಲೇಚ್ಛರಾತನು ಹೇಳ್ತಾ ಇದ್ದಾನೆ, ನಿನ್ನ ದೇವರು ಎಲ್ಲಿ ಅಂತ. 3ನೇ ಭಾಗದಲ್ಲಿ 115ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಗಮನಿಸಿದಾಗ ಅಲ್ಲಿ ಮತ್ತೊಂದು ಭಕ್ತನನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ಅವನಿಗೂ ಒಂದು ಪ್ರಶ್ನೆ ಉಂಟಾಯಿತು. ಆ ಪ್ರಶ್ನೆ ದೇವರ ವಾಕ್ಯದಲ್ಲಿ ಗಮನಿಸುತ್ತವೆ. ಯಾರಿಂದ ಉಂಟಾಗಿದ್ದು? ದುಷ್ಟನಿಂದ ಅಲ್ಲ. ಯಾರಿಂದ ಉಂಟಾಗಿದ್ದು? ಸ್ವಂತ ಜನರಿಂದ ಅಲ್ಲ. ಯಾರಿಂದ ಉಂಟಾಗಿರೋದು? ಅನ್ಯರಿಂದ ಉಂಟಾಗುತ್ತಾ ಇರುವಂತ ಒಂದು ಪ್ರಶ್ನೆ. ಇವನು ಹಾದು ಹೋಗುತ್ತಾ ಇದ್ದಂತ ಕಷ್ಟದಲ್ಲಿ, ಇವನ ಹಾದು ಹೋದಂತ ಉಪದ್ರವಗಳಲ್ಲಿ, ಇವನ ದುಃಖದ ಸಮಯದಲ್ಲಿ, ಇವನ ಹೋರಾಟದ ಸಂದರ್ಭದಲ್ಲಿ ಅನ್ಯರು ಕೇಳ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ನಡೆದಿದೆಲ್ಲ ದೋಷ ತಾನೆ, ನಿನ್ನ ಜೀವನದಲ್ಲಿ ಯಾವುದು ಸುಖಕರವಾಗಿ ನಡೆಯಲಿಲ್ವಲ್ಲ, ನಿನ್ನ ಜೀವನದಲ್ಲಿ ಬೆರೆ ಕಣ್ಣೀರು ತಾನೆ. ಅಲ್ಲಿ ಅನ್ಯರು ಕೇಳ್ತಾ ಇರುವಂತ ಪ್ರಶ್ನೆ, ನಿನ್ನ ದೇವರು ಎಲ್ಲಿ ಅಂತ. ಈ 3 ಗುಂಪಿನ ಜನರಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಕಾರ್ಯ, ಅನ್ಯನು ಕೂಗಿ ಹೇಳ್ತಾ ಇದ್ದಾನೆ, ನಿನ್ನ ದೇವರು ಎಲ್ಲಿ ಅಂತ. ಕಾರಣ ಅವನು ಭಕ್ತನ ಕಷ್ಟವನ್ನು ನೋಡಿ ಕೂಗಿ ಕೇಳ್ತಾ ಇದ್ದಾನೆ. ನೀನು ಸೇವಿಸುವ ಜೀವವುಳ್ಳ ದೇವರಾಗಿದ್ರೆ ಆ ದೇವರು ನಿನ್ನನ್ನು ಕಷ್ಟದಿಂದ ಬಿಡಿಸಬೇಕಾಗಿತ್ತು, ಆದ್ರೆ ಇವತ್ತು ನಿನ್ನ ಕಷ್ಟದಲ್ಲಿ ಬಳಲುತ್ತಾ ಇದೆಯಲ್ಲ. ಅನ್ಯನು ಕೇಳ್ತಾ ಇದ್ದಾನೆ, ನಿನ್ನ ದೇವರು ಎಲ್ಲಿ ಅಂತ. 2ನೇದಾಗಿ ಮ್ಲೇಚ್ಛರು, ದುಷ್ಟನು ನೀತಿವಂತನನ್ನು ಆಕ್ರಮಿಸಿ, ನೀತಿವಂತನ ಸೌಭಾಗ್ಯವನ್ನು ನಷ್ಟಪಡಿಸಿ, ಅವನಲ್ಲಿರುವಂತ ಸಂತೋಷವನ್ನು ಹಾಳು ಮಾಡಿ, ನೀನು ನನ್ನನ್ನು ಗೆಲ್ಲಲಿಕ್ಕೆ ಆಗ್ಲಿಲ್ಲ, ನೀನ್ ನನ್ನ ಮುಂದೆ ತಲೆ ತಗ್ಗಿಸಿಕೊಂಡೆ ನಡಿಬೇಕೆಂದು ಅಹಂಕಾರದಲ್ಲಿ ಮೆರಿತಾ ಇದ್ದಂತ ಈ ದುಷ್ಟ ನೀತಿವಂತನನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ದೇವರು ಇದ್ದಿದ್ರೆ ನನ್ನನ್ನು ಮೇಲಕ್ಕೆ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ, ನನ್ನನ್ನು ತುಳಿದು ಬಿಡ್ತಾ ಇದ್ದನು. ಇವತ್ತು ನಾನು ಇರೋದ್ರ ಕಾರಣ ಅಂದ್ರೆ ನಿನ್ನ ದೇವರು ಇಲ್ಲ, ನಿನ್ನ ದೇವರು ಎಲ್ಲಿ ಎನ್ನುವಂತ ಒಂದು ಪ್ರಶ್ನೆಯನ್ನ ದುಷ್ಟನು ಮಾಡ್ತಾ ಇದ್ದಾನೆ. 3ನೇದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಒಂದು ಕಾರ್ಯ, ಸ್ವಂತ ಜನರು ನಿಂದಿಸ್ತಾ ಇದ್ದಾರೆ. ದೇವರನ್ನ ಆರಾಧನೆ ಮಾಡುವಂತ ಜನ, ದೇವರನ್ನ ಸ್ತುತಿಸುವಂತ ಜನ, ದೇವರನ್ನ ಕೊಂಡಾಡುವಂತ ಜನ, ಮತ್ತೊಂದು ಭಕ್ತನವನ
ಕಷ್ಟದಲ್ಲಿ ಹಾದು ಹೋದಾಗ, ಕಣ್ಣೀರಲ್ಲಿ ಹಾದು ಹೋದಾಗ ಎಲ್ಲಿ ನಿನ್ನ ದೇವರು ನಿನಗೆ ಸಹಾಯ ಮಾಡಿದನು ಅಂತ ಪ್ರಶ್ನೆ ಕೇಳುವಂತ ಸ್ವಂತ ಜನ. ಈ 3 ಜನರ ಗುಂಪುಗಳಲ್ಲಿ ಗಮನಿಸಿದಾಗ ಅವರಿಗೆಲ್ಲರಿಗೊಂದು ಪ್ರಶ್ನೆ, ನಿನ್ನ ದೇವರು ಎಲ್ಲಿ ಎಂದು. ಆದರೆ ಎಲೀಷನ ಕುರಿತಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗೋ ಕಾರ್ಯ ಅನ್ಯನಲ್ಲ. ಅವನು ಕೇಳ್ತಾ ಇರೋದು, ಎಲೀಷನು ಆತನು ದೇವ ಭಕ್ತನಾಗಿದ್ದಾನೆ, ಅವನು ದೇವ ಜನ ಆಗಿದ್ದಾನೆ, ಅವನು ದೇವರನ್ನು ಹಿಂಬಾಲಿಸುವಂತ ಒಂದು ಪ್ರವಾದಿಯಾಗಿದ್ದಾನೆ. ಕರ್ತನ ನಾಮಕ್ಕೋಸ್ಕರವಾಗಿ ಸಮಸ್ತವನ್ನು ಬಿಟ್ಟು ದೇವರ ನಾಮಕ್ಕಾಗಿ ಬೇರೆ ಕೈಯಲ್ಲಿ ಇಳಿದು ಬಂದು ಎಲೀಷನ ಕೈಗಳಿಗೆ ನೀರನ್ನು ಹುಯ್ಯುತ್ತಾ ಯಾವಾಗಲೂ ದೇವರನ್ನ ಭಯಭಕ್ತಿಯಿಂದಲೂ ಉಳಿದ ಪ್ರವಾದಿಗಳ ಹಾಗೆ ಅವನು ಎಲಿಯನನ್ನ ನಿಂದಿಸಲಿಲ್ಲ. ಉಳಿದ ಪ್ರವಾದಿಗಳ ಹಾಗೆ ಅವನು ಎಲಿಯನ ವಿರುದ್ಧವಾಗಿ ಮಾತನಾಡಲಿಲ್ಲ. ಉಳಿದ ಪ್ರವಾದಿಗಳ ಹಾಗೆ ಅಭಿಷೇಕದ ಮೇಲೆ ಒಂದು ಕಾಲದಲ್ಲಿ ಸಂಶಯವನ್ನ ಅವನು ವ್ಯಕ್ತಪಡಿಸಲಿಲ್ಲ. ಆದ್ರೂ ಸಹ ಎಲ್ಲೇ ಹೋದ್ರು ಎಲಿಯನ ಹಿಂಬಾಲಿಸಿಕೊಂಡು ಹೋಗುತ್ತಾ ಇದ್ದನು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸುತ್ತೇವೆ, ಒಂದು ದಿವಸ ಎಲಿಯನು ಹೇಳ್ತಾ ಇದ್ದಾನೆ, ನಾನು ಬಿಟ್ಟು ಹೋಗುವಂತ ಸಮಯವಾಯಿತು, ಬಿಟ್ಟು ಹೋಗುವಂತ ಸಮಯ ಸಮೀಪವಾಗಿದೆ ಅಂತ ಉಳಿದ ಪ್ರವಾದಿಗಳೆಲ್ಲ ಕೇಳಿದಾಗ ಒಂದು ಅಡಿ ಎಲಿಯನಿಂದ ದೂರ ಉಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಎಲೀಷ ಹೇಳಿದ, ಸ್ವಾಮಿ ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಬರ್ತೇನೆ. ಕಾರಣ ನಿನ್ನ ಶಬ್ದವನ್ನು ನಾನು ಕೇಳಿಕೊಂಡು ಬಂದೆ. ನಾನು ಕಷ್ಟದಲ್ದ್ರೂ ಸುಖವಾದ್ರೂ ನಾನು ನಿನ್ನ ಸಂಗಡ ಮಾತ್ರ ಇರ್ತೇನೆ. ನಿನ್ನನ್ನು ಬಿಟ್ಟು ನನಗೊಂದು ಮತ್ತೊಂದು ಜೀವಿತ ಇಲ್ಲ. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಯೇಸು ಸ್ವಾಮಿಯ ಶಬ್ದವನ್ನು ಕೇಳಿಕೊಂಡು ಲೋಕವನ್ನ, ಬಂಧು ಬಳಗವನ್ನ, ಅಲ್ಲಿ ಜೀವನದಲ್ಲಿ ಇದ್ದಂತ ಸಕಲ ಸುಖ ಸಂಪತ್ತುಗಳನ್ನು ಬಿಟ್ಟು ಯಾರಾದ್ರೂ ಯೇಸು ಸ್ವಾಮಿ ಹಿಂಬಾಲಿಸಿಕೊಂಡು ಈ ಮುಂಚಾನೆಯಲ್ಲಿ ದೇವರ ಪಾದಪೀಠದಲ್ಲಿ ಕೂತಿದ್ರೆ, ಇವತ್ತು ನಿಮ್ಮ ಜೀವನದಲ್ಲಿ ಅನುಭವಿಸುವಂತ ಹಿಂಸೆಗಳ ನಿಮಿತ್ತ, ಪ್ರತಿಕೂಲಗಳ ನಿಮಿತ್ತ ಅನೇಕ ಕಾರ್ಯಗಳು ಇವತ್ತು ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇರಬಹುದು. ಆದ್ರೆ ಎಲೀಷನ ಹಾಗೆ ಇವತ್ತು ನಮ್ಮ ಪ್ರವಾದಿ ಆಗಿರುವಂತ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮುಖವನ್ನು ನೋಡಿ ಹೇಳೋದಕ್ಕೆ ಸಾಧ್ಯನಾ? ಕರ್ತನೆ, ಗುಡ್ಡಾಗಲಿ, ಕಷ್ಟವಾಗಲಿ, ದುಃಖ ಆಗಲಿ, ಹಿಂಸೆ ಆಗಲಿ, ಹಸುವಾಗಲಿ, ಬಡತನವಾಗಲಿ, ರೋಗವಾಗಲಿ, ಸುಖವಾಗಲಿ, ಏನೇ ಆದ್ರೂ ಸಹ ನಿನ್ನ ನಾಮಕ್ಕಾಗಿ ನಾನು ಇಟ್ಟಂತ ಒಂದು ಹೆಜ್ಜೆಯನ್ನ ಮತ್ತೊಂದಾವರ್ತಿ ಲೋಕಕ್ಕಾಗಲಿ ನಾನು ಹಿಂದಕ್ಕೆ ಇಡೋದಕ್ಕೆ ಒಪ್ಪಿಸಿಕೊಡೋದಿಲ್ಲ. ನೀನು ಎಲ್ಲೇ ಹೋದ್ರು ನಾನು ಹಿಂಬಾಲಿಸೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಎಲಿಯನ ಸಂಗಡವಾಗಿ ಅವನೊಂದು ಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದಾನೆ. ಎಲಿಯನ ಸಂಗಡವಾಗಿ ಯಾತ್ರೆಯನ್ನು ಆರಂಭ ಮಾಡಿದಾಗ 2ನೇ ಅಧ್ಯಾಯದ 1ನೇ ವಾಕ್ಯ, ಗಿಲ್ಗಾಲ್ ಎನ್ನುವಂತ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾನೆ. ಗಿಲ್ಗಾಲ್ ಎನ್ನುವಂತ ಸ್ಥಳಕ್ಕೆ ಬಂದಾಗ ಅಲ್ಲಿಂದ ಒಂದು ಯಾತ್ರೆಯನ್ನು ಆರಂಭಿಸಿ ಅವನು ಹೊರಟು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಗಿಲ್ಗಾಲ್ ಎನ್ನುವುದು ಅದೊಂದು ಬೇರ್ಪಡುವಿಕೆಯ ಸ್ಥಳವಾಗಿರುತ್ತದೆ. ಯೇಸುವಿನ ಶಬ್ದವನ್ನು ಕೇಳಿ ಯೇಸುವನ್ನು ಹಿಂಬಾಲಿಸುವಂತ ಪ್ರತಿಯೊಂದು ದೇವರ ಮಕ್ಕಳು ನಾ ಮರೆಯಬಾರದಾಗಿರುವಂತ ಒಂದು ಕಾರ್ಯ, ಯೇಸು ಸ್ವಾಮಿ ಹಿಂಬಾಲಿಸಬೇಕಾದ್ರೆ ನಾ ಪ್ರತಿಯೊಬ್ಬರು ನಮ್ಮ ಆರಂಭ ಎನ್ನುವುದು ಗಿಲ್ಗಾಲ್ ಆಗಿರುತ್ತೆ ಎನ್ನುವುದು ನಾ ಮರಿಬಾರದು. ಗಿಲ್ಗಾಲ್ ಎನ್ನುವುದು ಒಂದು ಬೇರ್ಪಡುವಿಕೆಯ ಸ್ಥಳವಾಗಿರುತ್ತದೆ. ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿ ಬಳಿಯಲ್ಲಿ ಒಂದು ವ್ಯಕ್ತಿ ತಾನು ಓಡಿ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಬಳಿಯಲ್ಲಿ ಒಂದು ವ್ಯಕ್ತಿ ಯವನಸ್ಥನು ತನ್ನ ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಅವನು ಓಡಿ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಹತ್ರ ಓಡಿ ಬಂದು ಆತನು ಮೊಣಕಾಲೂರಿ ಯಥಾರ್ಥ ಮನಸ್ಸಿನಿಂದ ಆತನು ಹೇಳ್ತಾ ಇದ್ದಾನೆ, ಯೇಸುವೆ, ನನ್ನ ನಿತ್ಯ ರಾಜ್ಯಕ್ಕೆ ಪಾಲುಗಾರನಾಗಬೇಕಾದ್ರೆ ನಾನು ಏನ್ ಮಾಡಬೇಕು? ಯೇಸು ಸ್ವಾಮಿ ಅವನನ್ನು ನೋಡಿ ಆತನು ಹೇಳ್ತಾ ಇದ್ದಾನೆ, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಪ್ರಮಾಣ ಮಾಡಬಾರದು, ನೀನು ಅನ್ಯಾಯವಾದದನ್ನು ಮಾಡಬಾರದು ಎನ್ನುವಂತ ಅನೇಕ ಸಂಗತಿಗಳನ್ನು ಹೇಳಿದಾಗ ಆ ಯವನಸ್ಥನು ತಾನು ಹೇಳ್ತಾನೆ, ಸ್ವಾಮಿ, ಇದೆಲ್ಲ ಕಾರ್ಯಗಳನ್ನ ನಾನು ಚಿಕ್ಕ ವಯಸ್ಸಿನಿಂದಲೇ ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ. ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ಯೇಸು ಅವನ ಮುಖವನ್ನು ನೋಡಿ ದೃಷ್ಟಿಸಿ ಪ್ರೀತಿಸಿ ಅವನಿಗೊಂದು ಮಾತನ್ನು ಹೇಳ್ತಾನೆ, ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ ಸ್ವಾಮಿ? ಯೇಸು ಅವನನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನಗುಳ್ಳದನ್ನೆಲ್ಲ ನೀನು ಮಾರಿ ಬಡವರಿಗೆ ಕೊಟ್ಟು ನೀ ನನ್ನನ್ನು ಹಿಂಬಾಲಿಸು. ಇದನ್ನ ಕೇಳಿದಂತ ಯವನಸ್ಥನು ಅವನ ಬಹಳ ದುಃಖ ಉಳ್ಳವನಾಗ್ತಾನೆ. ಅವನ ಮುಖ ಏನೋದು ದೇವರ ವಾಕ್ಯ ಹೇಳುತ್ತೆ, ಅವನ ಮುಖ ಏನೋದು ದುಃಖದಿಂದ ತುಂಬಲ್ಪಡುತ್ತು. ಅಲ್ಲಿ ಆತನು ಬಂದ ದಾರಿಗೆ ಸುಂಕ ಇಲ್ಲದವನಾಗಿ ಅವನು ಹಿಂತಿರುಗಿ ಹೋಗ್ತಾ ಇದ್ದಾನೆ. ಕಾರಣ ಅವನ ಆಜ್ಞೆ ಕೈಗೊಂಡು ನಡೆದ, ಅವನ ಜೀವನದಲ್ಲಿ ಇದ್ದಂತ ಎಲ್ಲವನ್ನು ದೇವರಿಗೆ ಮೆಚ್ಚುಗೆ ಉಳ್ಳವನಾಗಿ ಅವನು ನಡೆದ. ಆದ್ರೆ ದೇವರೊಂದು ಕಾರ್ಯ ಹೇಳ್ತಾನೆ, ಇನ್ನ ನೀನು ಬಿಡಬೇಕಾದಂತ ಒಂದು ಕಾರ್ಯ ಉಂಟು, ಅದನ್ನು ಬಿಟ್ರೆ ಮಾತ್ರ ನೀ ನನ್ನನ್ನು ಹಿಂಬಾಲಿಸೋದಿಕ್ಕೆ ಸಾಧ್ಯ. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ,
9 ಕೈಗೊಂಡು ನಡೆದು ನೀನು 1 ನೀನು ತಪ್ಪಿದ್ರೆ ನೀನು ತಪ್ಪಿಗಸ್ತನಾಗಿದ್ಯಾ. ಯಾರೆಲ್ಲ ಯೇಸು ಸ್ವಾಮಿಯನ್ನ ಹಿಂಬಾಲಿಸಬೇಕಂತ ಮನಸ್ಸು ಮಾಡ್ತಾರೋ, 1ನೇದಾಗಿ ಅವನು ತನ್ನನ್ನೇ ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನ ಹೊತ್ತುಕೊಂಡು ಅವನು ಯೇಸುವನ್ನ ಹಿಂಬಾಲಿಸಬೇಕು. ಶಿಲುಬೆಯನ್ನು ಹೊರದಿರುವಂತ ಒಂದು ಜೀವಿತ ಅದು ಕ್ರಿಸ್ತಿಯ ಜೀವಿತ ಅಲ್ಲ. ಗಿಲ್ಗಾಲಿಗೆ ನೀನು ಬಂದ ನಂತರ ನಿನ್ನ ಜೀವನದಲ್ಲಿ ಒಂದು ಬೇರ್ಪಡುವಿಕೆ ಬೇಕು. ನೀನು ಯಾವುದ್ರ ಮೇಲೆ ನೀನು ಭರವಸೆ ಇಡ್ತಾ ಇದೆಯಾ? ದೇವರಿಗಿಂತ ಹಣದ ಮೇಲೆ ನೀನು ಹೆಚ್ಚಾದ ಭರವಸೆ ಇಟ್ರೆ ಅಲ್ಲಿಂದ ನಿನಗೊಂದು ಬೇರ್ಪಡುವಿಕೆ ಬೇಕು. ನೀನು ದೇವರಿಗಿಂತ ಹೆಚ್ಚಾಗಿ ಲೋಕದ ಮೇಲೆ ನೀನು ಭರವಸೆ ಇಡುವವನಾಗಿದ್ರೆ ಅಲ್ಲಿಂದ ನಿನಗೊಂದು ಬೇರ್ಪಡುವಿಕೆ ಬೇಕು. ಒಂದು ಪಕ್ಷ ದೇವರ ಸನ್ನಿಧಿಗೆ ಬಂದಾಗ ಒಂದು ಜೀವಿತ, ಲೋಕಕ್ಕೆ ಹೋದಾಗ ಮತ್ತೊಂದು ಜೀವಿತ ಅಂದುಕೊಂಡು ನಿನ್ನ ಜೀವಿತವನ್ನು ನಡೆಸುತ್ತಾ ಇದ್ರೆ ನಿನಗೆ ಅಲ್ಲೊಂದೊಂದು ಬೇರ್ಪಡುವಿಕೆ ಬೇಕು. ಬೇರ್ಪಡುವಿಕೆ ಇಲ್ಲದೆ ನೀನು ಒಂದು ಕಾಲದಲ್ಲಿ ಬೆತ್ತೇಲಿಗೆ ಹೋಗೋದಕ್ಕಾಗೋದಿಲ್ಲ. ಕ್ರೈಸ್ತ ಜೀವಿತ ಎನ್ನುವುದು ಬೇರ್ಪಡುವಿಕೆಯಿಂದ ತುಂಬಲ್ಪಟ್ಟಂತ ಒಂದು ಜೀವಿತ. ಇವತ್ತು ದೇವರ ಮಕ್ಕಳೇ, ಎಲ್ಲೇ ಹೋದ್ರು ಯೇಸು ನನಗೆ ಸಾಕು ಅಂತ ಹೇಳುವಂತ ದೇವರ ಮಕ್ಕಳೇ, ಮಾತಿನಲ್ಲಿ ಮಾತ್ರವಲ್ಲ, ನಿನ್ನ ಜೀವನದಲ್ಲಿ ಬೇರ್ಪಡುವಿಕೆಯಲ್ಲೂ, ಗಿಲ್ಗಾಲಿನಲ್ಲಿ ನಿನ್ನ ಜೀವನದಲ್ಲಿ ಒಂದು ಬೇರ್ಪಡುವಿಕೆಯಲ್ಲೂ ನೀನು ತೋರಿ ಬರಬೇಕು. ಅವನು ಗಿಲ್ಗಾಲಿಂದ ಬೇರ್ಪಟ್ಟಂತ ಸ್ಥಳದಿಂದ, ಲೋಕದಿಂದ, ಸ್ನೇಹಿತರಿಂದ, ಸಂಶಯನ್ನು ವ್ಯಕ್ತಪಡಿಸುವ ಜನರಿಂದ, ಅಪನಂಬಿಕೆಯನ್ನು ಕೂಗಿ ಹೇಳುವಂತ ಜನರಿಂದ, ದೇವರನ್ನ ಪ್ರೀತಿಸದಿರುವಂತ ಜನರಿಂದ, ದೇವರನ್ನ ಯಥಾರ್ಥ ಮನಸ್ಸಿನಿಂದ ಸೇವಿಸದಿರುವಂತ ಜನರಿಂದ ಅವನು ಬೇರ್ಪಟ್ಟಿ ಆತನ ಎಲ್ಲಿ ಬರ್ತಾ ಇದ್ದಾನೆ? ದೇವರ ವಾಕ್ಯ ಹೇಳುತ್ತದೆ, ಬೆಥೇಲಿಗೆ ಬರ್ತಾ ಇದ್ದಾನೆ. ಬೆಥೇಲ್ ಅದು ದೇವರ ಮನೆಯಾಗಿರುವಂತದ್ದಾಗಿದೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಯಾರು ಬೆಥೇಲಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಅಲ್ಲಿ ಬೇರ್ಪಟ್ಟವರು ಮಾತ್ರ. ಬೆಥೇಲಿನಲ್ಲಿ ಏನುಂಟು? ಬೆಥೇಲಿನಲ್ಲಿ ದೇವರ ಸಿಂಹಾಸನ ಉಂಟು. ಬೆಥೇಲಿನಲ್ಲಿ ಏನುಂಟು? ಬೆಥೇಲ್ ಅದು ದೇವರ ಮನೆಯಾಗಿರುತ್ತದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲರೂ ಏನಕ್ಕೆ ದೇವರ ಪ್ರಸನ್ನತೆ ಅನುಭವಿಸಲ್ಲ? ಎಲ್ಲರೂ ಏನಕ್ಕೆ ದೇವರ ಸಾನ್ನಿಧ್ಯದಿಂದ ತುಂಬಲ್ಲ? ಎಲ್ಲರೂ ಏನಕ್ಕೆ ದೇವರ ಅಭಿಷೇಕದಿಂದ ತುಂಬಲ್ಲ? ಎಲ್ಲರೂ ಏನಕ್ಕೆ ದೇವರ ವಾಕ್ಯ ಅವರ ಹೃದಯಗಳಲ್ಲಿ ಅನೇಕ ಸಾರಿ ನಾಟಲ್ಲ? ಒಂದೇ ಒಂದು ಕಾರಣ, ನಿನ್ನ ಜೀವನದಲ್ಲಿ ಬೇರ್ಪಡುವಿಕೆ ಇಲ್ಲ. ಬೇರ್ಪಡುವಿಕೆ ಉಳ್ಳಂತ ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ನೀನು ಬೆಥೇಲಿಗೆ ಬಂದಾಗ ನೀನಲ್ಲೊಂದು ಏಣಿಯನ್ನು ನೀನು ಕಾಡುವವನಾಗಿರುತ್ತೀಯ. ಏಣಿಯನ್ನು ನೀನು ಕಾಣ್ತೀಯ. ದೇವದೂತರು ಹತ್ತು ಇಳಿತಾ ಇರೋದು ಅದು ಮಾತ್ರ ಅಲ್ಲ, ಬೆಥೇಲಿನಲ್ಲಿ ನಿನಗೊಂದು ವಾಗ್ದಾನ ಉಂಟು. ಏನು ವಾಗ್ದಾನ? ನಾವು ನಿನ್ನನ್ನು ಇಲ್ಲಿವರೆಗೂ ಕರ ತಂದಿದ್ದು ಸುಮ್ಮನೆ ನಿನ್ನನ್ನು ಬಿಡೋದಕ್ಕಲ್ಲ. ಯಾವ ಉದ್ದೇಶಕ್ಕಾಗಿ ನಾವು ನಿನ್ನ ಕೈ ಹಿಡಿದಿದ್ದೇನೋ ಅದನ್ನು ನಾನು ನೆರವೇರಿಸುತ್ತೇನೆ. ಬೆಥೇಲಿಗೆ ಬಂದವರಿಗೆ ಒಂದು ವಾಗ್ದಾನ ಉಂಟು. ಇವತ್ತು ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ನನ್ನ ಮೇಲೆ ಒಂದು ವಾಗ್ದಾನ ಇರುವಂತದಾಗಿದೆ. ಕ್ರಿಸ್ತನಿಗಾಗಿ ಎಲ್ಲವನ್ನು ಬಿಟ್ಟಂತ ನಾನು ಬೆಥೇಲಿಗೆ ಬಂದವನಾಗಿದ್ದರೆ ಸ್ತೋತ್ರ. ಬೆಥೇಲಿಗೆ ಬಂದವನಿಗೆ ಒಂದು ವಾಗ್ದಾನ ಉಂಟು. ಬೆಥೇಲಿಗೆ ಬಂದವನಿಗೆ ಒಂದು ಕರೆ ಉಂಟು. ಬೆಥೇಲಿಗೆ ಬಂದವನಿಗೆ ಒಂದು ಜೀವ ಸ್ವರೂಪನಾದಂತ ದೇವರ ಒಂದು ವಾಗ್ದಾನ ಉಂಟು. ಏನು? ನೀನಲ್ಲ ನನ್ನನ್ನು ಹಿಡಿದಿರೋದು, ನಾನು ನಿನ್ನನ್ನು ಹಿಡಿದವನಾಗಿದ್ದೇನೆ. ಇವತ್ತು ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಸ್ವಂತ ಸಾಮರ್ಥ್ಯ ಅಲ್ಲ, ನನ್ನ ದೇವರು ನನ್ನನ್ನು ಹಿಡಿದವನಾಗಿದ್ದಾನೆ. ಪ್ರತಿಕೂಲಗಳು ಬಂದಾಗ, ಹೋರಾಟಗಳು ಬಂದಾಗ, ಜೀವನದಲ್ಲಿ ಹಿಂಸೆಗಳು ಕಾಣಲ್ಪಟ್ಟಾಗ ಇವತ್ತು ನಾನು ಕುಳಿತುಕೊಂಡು ಸ್ತೋತ್ರ ಹೇಳ್ತಾ ಇದ್ದೇನೆ ಅಂದ್ರೆ ಆ ಸಮಯದಲ್ಲಿ ನನ್ನ ದೇವರು ನನ್ನ ಕೈ ಹಿಡಿಯದೆ ಹೋಗಿದ್ರೆ ಇವತ್ತು ನಾನು ಇಲ್ಲಿ ಕುಳಿತುಕೊಂಡು ಸ್ತೋತ್ರ ಹೇಳ್ತಾ ಇರಲಿಲ್ಲ. ನನ್ನ ಮೇಲೆ ಒಂದು ವಾಗ್ದಾನ ಇದೆ. ಆ ವಾಗ್ದಾನ ನೆರವೇರಿಸುವವರೆಗೂ ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ. ಬೆಥೇಲಿಗೆ ಬಂದವರಿಗೆ ಒಂದು ವಾಗ್ದಾನ ಉಂಟು. ಇವತ್ತು ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ನನ್ನ ಭವಿಷ್ಯದ ಮೇಲೆ ಒಂದು ವಾಗ್ದಾನ ಉಂಟು, ನನ್ನ ಕುಟುಂಬದ ಮೇಲೆ ಒಂದು ವಾಗ್ದಾನ ಉಂಟು, ನನ್ನ ಮಕ್ಕಳ ಮೇಲೆ ಒಂದು ವಾಗ್ದಾನ ಉಂಟು, ನನ್ನ ಬಿಸ್ನೆಸ್ ಮೇಲೆ ಒಂದು ವಾಗ್ದಾನ ಉಂಟು, ನನ್ನ ಸೇವೆಯ ಮೇಲೆ ಒಂದು ವಾಗ್ದಾನ ಉಂಟು. ಇವತ್ತು ಹೇಳ್ತೇನೆ, ನನ್ನ ದೇವರು ವಾಗ್ದಾನ ಮಾಡಿ ಮಾತು ತಪ್ಪೋದಕ್ಕೆ ನನ್ನ ದೇವರ ಮನುಷ್ಯನಲ್ಲ. ನನ್ನ ದೇವರು ಏನು ನುಡಿದಿದ್ದಾನೋ ಆಕಾಶ ಭೂಮಿಯ ಮಾರ್ಪಡಬಹುದು, ಆದ್ರೆ ಕರ್ತನು ನುಡಿದಂತ ಒಂದು ಮಾತುಗಳಲ್ಲಾಗ್ಲಿ ಒಂದು ಕಾಲದಲ್ಲಿ ವ್ಯತ್ಯಾಸ ಬರೋದಿಲ್ಲ. ನನ್ನ ದೇವರು ಅನುಗ್ರಹಿಸ್ತೀನಿ ಅಂತ ಹೇಳಿದ್ರೆ ನನ್ನ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ನನ್ನ ದೇವರು ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ದೇವರು ಉದ್ಧಾರ ಮಾಡೇ ಮಾಡ್ತಾನೆ. ನನ್ನ ದೇವರು ವೈರಿಗಳ ಮಧ್ಯದಲ್ಲಿ ನಿನಗಾಗಿ ಔತಣವನ್ನು ಸಿದ್ಧ ಮಾಡ್ತೀನಿ ಅಂತ ನನ್ನ ದೇವರು ನಿನಗಾಗಿ ವಾಗ್ದಾನ ಮಾಡಿದ್ರೆ ಅದು ಎಷ್ಟೇ ಪ್ರತಿಕೂಲ ಆಗ್ಲಿ ಪರವಾಗಿಲ್ಲ, ನಿನಗಾಗಿ ವೈರಿಗಳ ಮಧ್ಯದಲ್ಲಿ ಒಂದು ವಾಗ್ದಾನದ ಔತಣ ನಿನಗಾಗಿ ದೇವರು ಸಿದ್ಧ ಮಾಡೇ ಮಾಡ್ತಾನೆ. ಬೆಥೇಲಿಗೆ ಬಂದವರಿಗೆ ಒಂದು ವಾಗ್ದಾನ ಉಂಟು. ವಾಗ್ದಾನ ಉಳ್ಳವನಿಗೆ ಯೆರಿಕೋ
ಒಂದು ಯುದ್ಧ ಉಂಟ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ವಾಗ್ದಾನ ಹೊಂದಿಕೊಂಡು ಆದ್ಮೇಲೆ ಇಷ್ಟ ಬಂದಂಗೆ ಜೀವನ ನಡೆದ್ರೆ ವಾಗ್ದಾನ ನೆರವೇರಲ್ಲ. ನೀವು ಸ್ತೋತ್ರ ಮಾಡ್ಕೊಂಡು ಕುತ್ಕೊಳ್ದೆ ನಿದ್ದೆ ಮಾಡ್ಕೊಂಡಿದ್ರೆ 50 ಅಲ್ಲ 100 ವರ್ಷ ಆದ್ರೂ ವಾಗ್ದಾನಕ್ಕೆ ಸ್ತೋತ್ರ ಹೇಳ್ಬೇಕೆ ಹೊರತು ವಾಗ್ದಾನ ಕಣ್ಣಿನಿಂದ ಕಾಣಲ್ಲ. ವಾಗ್ದಾನ ಉಳ್ಳವನು ಯುದ್ಧ ಮಾಡಬೇಕು. ವಾಗ್ದಾನ ಉಳ್ಳವನು ಅವನು ಯುದ್ಧ ಮಾಡಬೇಕು. ವಾಗ್ದಾನ ಹೊಂದಿಕೊಂಡವನ ಬೆತ್ತೇಲಿಗೆ ಅವನು ಎರಿಕೋಗೆ ಬಂದಾಗ ಅಲ್ಲೊಂದು ವಾಗ್ದಾನದ ಒಂದು ಹೋರಾಟ ಉಂಟು. ಏನು, ಒಂದು ಎರಿಕೋ ಗೋಡೆ ಅಡ್ಡ ನಿಂತಿದೆ, ಇಲ್ಲಿವರೆಗೂ ಹೆಂಗೋ ಬಂದ್ಬಿಟ್ಟೆ, ಆದ್ರೆ ಇನ್ನು ಮುಂದೆ ಹೆಂಗ್ ಹೋಗ್ತೀಯ ನೋಡೋಣ ಅಂತ ಹೇಳಿ ತಡೆದು ನಿಲ್ಲಿಸುವಂತ ಅನೇಕ ದೊಡ್ಡ ದೊಡ್ಡ ಪರ್ವತಗಳ ರೀತಿಯಲ್ಲಿ ಉಳ್ಳಂತ ಎರಿಕೋ ಕೋಟೆ ಉಂಟು. ಅದಕ್ಕೂ ಹೇಳಬೇಕಾದ ಸಾಮರ್ಥ್ಯ ಇದೆ. ಅದು ಹೇಳುತ್ತೆ, ನಾನು ದೊಡ್ಡ ಗೋಡೆ, ಈ ಪಟ್ಟಣದಲ್ಲಿ ಯಾರು ಇಲ್ಲ ಅಷ್ಟು ದೊಡ್ಡವರು, ನನ್ನ ಮೇಲೆ 18 ರಥಗಳು ಒಟ್ಟಾಗಿ ಓಡಾಡೋದಕ್ಕೆ ಸಾಧ್ಯ, ನನ್ನನ್ನು ಗೆಲ್ಲವರು ಇದುವರೆಗೂ ಯಾರು ಹುಟ್ಟಿಲ್ಲ, ಮುಂದೆನೂ ಹುಟ್ಟಕ್ಕಾಗಲ್ಲ ಅಂತ ಎರಿಕೋ ಗೋಡೆ ಚರಿತ್ರೆ ಹೇಳ್ಬಹುದು. ಆದ್ರೆ ವಾಗ್ದಾನ ಉಳ್ಳವನು ಹೇಳ್ತಾನೆ, ಇಲ್ಲಿವರೆಗೂ ನಾನು ಬಂದಿರೋದು ವಾಗ್ದಾನದಿಂದಲೇ, ನಿನ್ನನ್ನು ದಾಟಿ ನಾನು ಹೋಗೋದು ವಾಗ್ದಾನದಿಂದಲೇ. ಕಾರಣ, ಇದುವರೆಗೂ ನನ್ನನ್ನು ದೇವರು ನಡೆಸಿದ್ರೆ ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಈ 6 ತಿಂಗಳು ದೇವರು ನನ್ನನ್ನು ನಡೆಸಿದ್ರೆ ಇನ್ನು 6 ತಿಂಗಳು ನನ್ನ ದೇವರು ನನ್ನನ್ನು ನಡೆಸೋದಕ್ಕೆ, ಈ 6 ತಿಂಗಳು ದೇವರು ನನ್ನನ್ನು ಕೈ ಬಿಡಲಿಲ್ಲ. ಈ ಮುಂದಿನ 6 ತಿಂಗಳು ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇವತ್ತು ಸವಾಲುಗಳನ್ನು ಎದುರಿಸುತ್ತಾ ಇರುವವರು, ಪ್ರತಿಕೂಲಗಳಲ್ಲಿ ಹಾದು ಹೋಗುತ್ತಾ ಇರುವವರು, ನಿಂದೆಗಳನ್ನು ಕಂಡವರು, ಕಷ್ಟಗಳ ಮಧ್ಯದಲ್ಲಿ ಜೀವಿಸುತ್ತಾ ಇರುವವರು ಕೂಗಿ ಹೇಳ್ರಿ, ನನ್ನ ಮೇಲೊಂದು ವಾಗ್ದಾನ ಉಂಟು. ಇದುವರೆಗೂ ವಾಗ್ದಾನ ನನ್ನನ್ನು ನಡೆಸಿದ್ರೆ, ಇದುವರೆಗೂ ವಾಗ್ದಾನ ನನ್ನನ್ನು ಇಲ್ಲಿ ಕರೆ ತಂದಿದ್ರೆ ನನ್ನನ್ನು ದಾಟುವಂತೆ ಮಾಡೋದೇ ಕರ್ತನ ವಾಗ್ದಾನ. ಇದು ಯಾರೋ ಬಳಿಯಲ್ಲಿ ದೇವರ ಆತ್ಮನ ವಾಗ್ದಾನ ನುಡಿತಾ ಇದ್ದಾನೆ. ಯಾರೋ ಹೃದಯಗಳಲ್ಲಿ ದೇವರ ವಾಗ್ದಾನವನ್ನು ಮತ್ತೊಂದು ಆವೃತ್ತಿ, ಅದಕ್ಕೊಂದು ಜೀವದ ಒಂದು ಟಚ್ ಅನ್ನ ದೇವರು ಕೊಡ್ತಾ ಇದ್ದಾನೆ. ಇದುವರೆಗೂ 2013ನೇ ವರೆಗೂ, ಈ ಜೂನ್ ತಿಂಗಳವರೆಗೂ ನಿನ್ನನ್ನು ಕರೆ ತಂದಿದ್ದು ನನ್ನ ವಾಗ್ದಾನ. ಇನ್ನು ಮುಂದೆ ನಿನ್ನನ್ನು ನಡೆಸೋದೇ ನನ್ನ ವಾಗ್ದಾನ. ಎರಿಕೋಗಳನ್ನು ಕಂಡು, ಅಸಾಧ್ಯಗಳನ್ನು ಕಂಡು ಭಯ ಪಡಬೇಡ. ನಿನ್ನ ಕೈಲಿರುವ ತುತ್ತೂರಿಯನ್ನ ಗಟ್ಟಿಯಾಗಿ ನೀನು ಓದು. ಸವಾಲು ನೋಡುವಂತ ಶತ್ರುಗಳು, ಎದ್ದು ನಿಂತಿರುವಂತ ಪರ್ವತಗಳು, ಅದು ಪರಾಕ್ರಮದಿಂದಲ್ಲ, ಅದು ಶಕ್ತಿಯಿಂದಲ್ಲ, ಅದು ಯೆಹೋವನ ಆತ್ಮನಿಂದಲೇ ಅದು ನೆಲ ಸಮವಾಗುತ್ತೆ. ತುತ್ತೂರಿಯುಳ್ಳ ದೇವರ ಮಕ್ಕಳು ಗಟ್ಟಿಯಾಗಿ ಓದೋದಕ್ಕೆ ಸಾಧ್ಯನಾ? ನನ್ನ ಜಯ ಎನ್ನೋದು ಅದು ಸ್ತೋತ್ರದಲ್ಲಿ, ನನ್ನ ಜಯ ಎನ್ನೋದು ಅದು ಆರಾಧನೆಯಲ್ಲಿ, ನನ್ನ ಜಯ ಎನ್ನೋದು ನನ್ನ ಕರ್ತನನ್ನ ಗಟ್ಟಿಯಾಗಿ ಸ್ತುತಿಸುವ ತುತ್ತೂರಿಯಲ್ಲಿ. ಶತ್ರು ನನ್ನ ಸ್ತೋತ್ರವನ್ನು ನಿಲ್ಲಿಸೋದಕ್ಕೆ ಕೋಟೆ ಕಟ್ಟದ ಅಲ್ಲ, ಶತ್ರು ನನ್ನ ಆರಾಧನೆಯನ್ನು ತಡೆದು ನಿಲ್ಲಿಸೋದಕ್ಕೆ ಸವಾಲು ನೋಡುದ ಅಲ್ಲ. ಶತ್ರು ನನ್ನ ಬಾಯಲ್ಲಿ ಸ್ತೋತ್ರ ಇನ್ನ ಮೇಲೆ ಬರಬಾರ್ದು ಅಂತ ಹೇಳಿ ಜೀವನದ 4 ದಿಕ್ಕುಗಳಲ್ಲಿ ಹೋರಾಟವನ್ನು ತಂದು ನಿನ್ನನ್ನು ಅಡಗಿಸಿಡ್ಬೇಕಂತ ಪ್ರಯತ್ನ ಮಾಡಿದ್ನಲ್ಲ. ಇವತ್ತು ಅದೇ ಎರಿಕೋ ಗೋಡೆಯನ್ನು ನೋಡಿ ಹೇಳು, ನಿನ್ನನ್ನು ನಾನು ಗೆಲ್ಲೋದು ಯಾವುದು ನೀನು ನಿಲ್ಲಿಸಬೇಕಂತ ಪ್ರಯತ್ನ ಮಾಡ್ದು, ಅದೇ ಸ್ತೋತ್ರದಿಂದ, ಅದೇ ಆರಾಧನೆಯಿಂದ, ಅದೇ ನಂಬಿಕೆ ಪದದಿಂದ ಈ ಬೆಳಗಿನ ಜಾವದಲ್ಲಿ ಕೂಗಿ ಹೇಳುತ್ತೇನೆ, ನಷ್ಟವಾದ ಆರಾಧನೆ ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ ಹೇಳ್ರಿ. ಏ ಶತ್ರುವೇ, ಇದುವರೆಗೂ ನೀನು ಗೆದ್ದಿಲ್ಲ, ಈಗಲೂ ನೀನು ಗೆಲ್ಲೋದಿಲ್ಲ, ಮುಂದಿನ ನೀನು ಗೆಲ್ಲೋದಿಕ್ಕೆ ಆಗೋದಿಲ್ಲ. ವಾಗ್ದಾನ ಉಳ್ಳವನಿಗೆ ಒಂದು ಹೋರಾಟ ಉಂಟು. ಉಡಮನಗರ ಸಂದರಾದನ ವೈಡ ಪ್ರಮಾಣಗರಂಬ ಹಬ್ದನಾದನ ಮಲ್ಕದನಾದನ ವೈಡ ಪ್ರಮಾಣಗರ. ವಾಗ್ದಾನ ಉಳ್ಳವನಿಗೆ ಪ್ರತಿಕೂಲ ಬಂದಾಗ ಅವನು ಕೆಲವೊಂದು ಆಯುಧಗಳನ್ನು ಹೊರಗಡೆ ತರುತ್ತಾನೆ. ಅದು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅದು ಕೋಟೆ ಕೊತ್ತಲಗಳನ್ನ, ದುಷ್ಟನ ಎಲ್ಲ ಅಡಿಪಾಯಗಳನ್ನ ಕೆಡವಿ ಹಾಕೋದಕ್ಕೆ ಶಕ್ತ ಉಳ್ಳಂತ ಆಯುಧ. ಅದು ಲೋಕದ ಕಣ್ಣಿಗೆ ಅಲ್ಪವಾದ ಆಯುಧ, ಆದ್ರೆ ದೇವರ ಕಣ್ಣಿನಲ್ಲಿ ಅದು ಬೆಲೆ ಉಳ್ಳ ಆಯುಧ. ನಾನು ಕೇಳ್ತೀನಿ, ಇವತ್ತು ನೀವು ಅಲ್ಲಿ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಗೆ ಬಂದ ದೇವರ ಮಕ್ಕಳೇ, ದೇವರ ಕಣ್ಣಿನಲ್ಲಿ ಬೆಲೆ ಉಳ್ಳ ಆಯುಧ ನಿಮ್ಮ ಕೈಯಲ್ಲಿ ಇದೆಯಾ? ಅನೇಕರು ಸ್ತೋತ್ರ ಹೇಳಲಿಲ್ಲ. ಏನದು ಬ್ರದರ್ ಅಂತ ಕೇಳಬಹುದು. ನನ್ನ ದೇವರಿಗೆ
ಬೆಲೆ ಉಳ್ಳಂತ ಒಂದು ಆಯುಧ ಅಂತ ಹೇಳಿದ್ರೆ, ನನ್ನ ದೇವರು ಇಸ್ರಾಯೇಲರ ಸ್ತೋತ್ರ ಎಂಬ ಸಿಂಹಾಸನದಲ್ಲಿ ನನ್ನ ದೇವರು ಆಸೀನಾರೂಢನಾಗುವ ದೇವರು. ಎಷ್ಟೇ ಪ್ರತಿಕೂಲ ಇರ್ಲಿ, ಎಷ್ಟೇ ಹೋರಾಟ ಇರ್ಲಿ, ಎಷ್ಟೇ ದುಃಖ ಇರ್ಲಿ, ದೇವಾ ನಿನಗೆ ಸ್ತೋತ್ರ ಅಂತ ಬಾಯಿ ತೆರೆದು ಒಂದು ಮಾತು ಹೇಳಿದ್ರೆ ಸಾಕು, ಆ ಸ್ತೋತ್ರ ಎಂಬ ಸಿಂಹಾಸನದಲ್ಲಿ ದೇವರು ಕುಳಿತುಕೊಳ್ಳುತ್ತಾನೆ. ಅನಂತರ ದೇವರೊಂದು ಮಾತು ಹೇಳ್ತಾನೆ, ಇನ್ನ ಯುದ್ಧ ಎನ್ನುವುದು ನಿನ್ನದಲ್ಲ, ಯುದ್ಧ ಎನ್ನುವುದು ನನ್ನದಾಗಿರುತ್ತದೆ. ಕಾರಣ ನಿನ್ನುಳ್ಳಂತ ಆಯುಧ ಅದು ಲೋಕದ ಕಣ್ಣಿಗೆ ಅದು ಅಲ್ಪವಾಗಿರಬಹುದು, ಆದರೆ ನನ್ನ ಕಣ್ಣಿನಲ್ಲಿ ಯಾರಾದ್ರೂ ದೇವರಿಗೆ ಬೆಲೆ ಉಳ್ಳಂತ ಒಂದು ಸ್ತೋತ್ರ, ನನ್ನ ಕಣ್ಣಿಗೆ ಅದು ಬೆಲೆ ಉಳ್ಳಂತ ಒಂದು ಆಯುಧ. ಇಸ್ರಾಯೇಲ್ ಜನರು ಸುತ್ತಿದ್ರು. ಎಷ್ಟು ಜನ ಸುತ್ತಿದ್ರು? 6 ದಿವಸ ಸುತ್ತಿದ್ರು. ಸುತ್ರು. ಎಷ್ಟು ದಿನ ದೇವರೇ ಫಾಸ್ಟಿಂಗ್ ಪ್ರೇಯರ್ ಸುತ್ತಬೇಕು? ಎಷ್ಟು ದಿನ ದೇವರ ಉಪವಾಸ ಪ್ರಾರ್ಥನೆಗಳಿಗೆ ಸುತ್ತಬೇಕು? ಎಷ್ಟು ದಿನ ದೇವರೇ ಲೇಡೀಸ್ ಮೀಟಿಂಗ್ಗಳಿಗೆ ಸುತ್ತಬೇಕು? ಎಷ್ಟು ದಿನ ದೇವರೇ ಕಾಟೇಜ್ ಮೀಟಿಂಗ್ಗಳಿಗೆ ಸುತ್ತಬೇಕು? 6 ದಿವಸಗಳು ಮಾತ್ರ ಅಲ್ಲ ಇರೋದು, ಒಂದು 7ನೇ ದಿವಸ ಇದೆ. ನಿನಗಾಗಿ ಒಂದು ಸಬ್ಬತ್ ಇದೆ ಅನ್ನೋದು ಮರಿಬೇಡ. ನಿನಗಾಗಿ ತುತ್ತೂರಿಯನ್ನು ಊದುವಂತ ಒಂದು ದಿನ ಉಂಟು ಎನ್ನುವುದು ಮರೆಯಬೇಡ. ಸುತ್ತೋದು ಒಂದು ಕಾಲದಲ್ಲಿ ವ್ಯರ್ಥವಾಗಿ ಹೋಗೋದಿಲ್ಲ. ನೀನು ಒಂದೊಂದು ಹೆಜ್ಜೆಯನ್ನು ಸ್ತೋತ್ರದಿಂದ ಇಡುತ್ತಾ ಇರಬೇಕಾದ್ರೆ ಶತ್ರುವಿನ ತಲೆಯನ್ನ ನೀನು ಜಜ್ಜುತ್ತಾ ಇದೆಯಾ ಎನ್ನುವುದು ನೀನು ಮರೆಯಬೇಡ. ಒಂದು ಸಬ್ಬತ್ತಿನ, ಒಂದು ಪುನರುತ್ಥಾನದ ದಿನ ನಿನಗಾಗಿ ಉಂಟು. ಆ ಜನರ ಒಂದು ಪ್ರತ್ಯೇಕತೆ ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಒಂದು ಕಾರ್ಯ. ಬೆತ್ತೇಲಿಗೆ ಬಂದಾಗ ಒಂದು ಹೋರಾಟ, ಸ್ತುತಿಯಲ್ಲಿ ಅವರು ಗೆದ್ರು. ಸಮಯ ಇಲ್ಲದಿರೋದ್ರಿಂದ ನಾನು ಬೇಗ ಹೋಗ್ತೀನಿ. ಸ್ತುತಿಯಲ್ಲಿ ಗೆದ್ದಂತ ಅವರು ನೆಕ್ಸ್ಟ್ ಅವರು ಮಾಡಿದಂತ ಕಾರ್ಯ, ಯೋರ್ದಾನಿಗೆ ಬರ್ತಾ ಇದ್ದಾನೆ. ಯೋರ್ದಾನ್ಗೆ ಬಂದಾಗ ಈ ಯೋರ್ದಾನ್ ಯಾವಾಗಲೂ ದಡೆ ಮೀರಿ ಹರಿಯುವಂತ ಒಂದು ಕಾರ್ಯ. ಇದಕ್ಕೇನ್ ಮಾಡಬೇಕು? ಇದಕ್ಕೇನು ಮಾಡೋ ಅವಶ್ಯಕತೆ ಇಲ್ಲ. ಪ್ರಸನ್ನತೆ ಇದೆಯಾ? ನಾನು ಕೇಳ್ತಾ ಇರೋದು ಒಂದು ಕಾರ್ಯ, ಪ್ರಸನ್ನತೆ ಇದೆಯಾ ನಿನ್ನ ಸಂಗಡ? ನಿನ್ನ ಹೃದಯದಲ್ಲಿ ದೇವರು ಇದ್ದಾನ? ನಿನ್ನ ಜೀವನದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನ? ನಿನ್ನ ಮನೆಯಲ್ಲಿ ದೇವರು ಇದ್ದಾನ? ಪ್ರಸನ್ನತೆ ಇರುವಂತ ಮಂಜೂಷವನ್ನು ತೆಗೆದುಕೊಂಡು, ಪ್ರಸನ್ನತೆ ಇರುವಂತ ಹೊದಿಕೆಯನ್ನು ತೆಗೆದುಕೊಂಡು ಒಂದು ಸಾರಿ ತಿರುಗಿಸಿ ಹೇಳ್ರಿ, ನೀನು ಎಂತ ತಡ ಮೀರಿ ಹರಿಯುವ ಯೋರ್ದಾನಾದ್ರೂ ಪರವಾಗಿಲ್ಲ, ದೇವರ ಸಾನ್ನಿಧ್ಯದ ಮುಂದೆ ಹಲ್ಲೆಲೂಯಾ ನೀನು ವಿಭಾಗಿಸಲ್ಪಡಬೇಕು. ಕಾರಣ ದೇವರ ಪ್ರಸನ್ನತೆ ಇಳಿದು ಬಂದಾಗ ದೇವರೇ ಇಳಿದು ಬರ್ತಾನೆ. ದೇವರೇ ಇಳಿದು ಬಂದಾಗ ಆತನ ಮುಂದೆ ಪರ್ವತಗಳು ಮೇಣದಂತೆ ಕರಗಲ್ಪಡುತ್ತದೆ. ದೇವರ ಪ್ರಸನ್ನತೆ ಇಳಿದಾಗ ದೇವದಾರು ಮರಗಳು ಅದು ಕತ್ತರಿಸಲ್ಪಡುತ್ತದೆ. ದೇವರ ಪ್ರಸನ್ನತೆ ಇಳಿದು ಬಂದಾಗ ಅದು ಎಂತ ಸರಪಳಿ ಆಗಲಿ ಅದು ಕಡಿದು ಬಿಡಲೇಬೇಕು. ಕಾರಣ ದೇವರ ಪ್ರಸನ್ನತೆಯನ್ನು ತಡೆದು ನಿಲ್ಲಿಸೋದಿಕ್ಕೆ ಈ ಲೋಕದ ಯಾವ ಯೋರ್ದಾನ್ ಆಗಲಿ, ಈ ಲೋಕದ ಯಾವ ಹಲ್ಲು ದೊಡ್ಡ ಬೆಟ್ಟಗಳಾಗಲಿ, ಈ ಲೋಕದ ಯಾವ ಸರಪಳಿಗಳಾಗಲಿ, ಇದರ ಮಧ್ಯದಲ್ಲಿ ಇರುವಂತ ಕೆಲವರಿಗೆ ದೇವರೊಂದು ವಾಗ್ದಾನ ಮಾಡ್ತಾ ಇದ್ದಾನೆ. ನನ್ನ ಪ್ರಸನ್ನತೆ ನನ್ನ ಜನರ ಸಂಗಡವಾಗಿದ್ರು ಸಹ ಅನೇಕ ಸಾರಿ ನನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ದೇವಾ ನೀನು ಎಲ್ಲಿ? ದೇವಾ ನೀನು ಎಲ್ಲಿ? ದೇವರಾತನ ಹೇಳ್ತಾ ಇದ್ದಾನೆ, ನನ್ನ ಪ್ರಸನ್ನತೆ ನಿನ್ನ ಸಂಗಡವಾಗುಂಟು, ನೀನು ಭಯ ಪಡಬೇಡ. ನಿನ್ನ ಮುಂದೆ ಇರುವಂತ ಯೋರ್ದಾನ್ನಲ್ಲಿ ಒಂದು ಕಾಲಿಡು, ಇನ್ನು ಕಾಲಿಡು. ಮಾರ್ಗ ಇಲ್ಲ ಅಂತ ಹೇಳಿ ನೀನು ಹಿಂದಕ್ಕೆ ಹೋಗಬೇಡ. ಮಾರ್ಗಗಳನ್ನು ತೆರೆಯುವಂತ ಇಸ್ರಾಯೇಲ್ ದೇವರಾದಂತ ನಾನು ಯೆಹೋವಾ ನಿನ್ನ ಸಂಗಡವಾಗಿದ್ದೇನೆ ಅನ್ನೋದು ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಇವತ್ತು ದೇವರಾತನ ಹೇಳ್ತಾ ಇದ್ದಾನೆ, ನನ್ನ ಪ್ರಸನ್ನತೆ, ನನ್ನ ಸಾನ್ನಿಧ್ಯನ ಈಗ ಕೆಲವರ ಮುಂಭಾಗದಲ್ಲಿ ಇವತ್ತಿನ ದಿನದಲ್ಲಿ ಯಾತ್ರೆ ಮಾಡಲಿಕ್ಕೆ ಹೋಗುತ್ತೆ ಎಂದು ದೇವರ ಆತ್ಮನ ವಾಗ್ದಾನ ಮಾಡ್ತಾ ಇದ್ದಾನೆ. ಅನೇಕರು ರಾತ್ರಿಯ ಜಾವಗಳಲ್ಲಿ ಮೊರೆ ಇಟ್ಟರೆ ದೇವರೇ, ಅನೇಕ ವರ್ಷಗಳಾಯ್ತು ನಾನು ನಿನ್ನ ಪ್ರಸನ್ನತೆ ಅನುಭವಿಸಿ, ಅನೇಕರು ರಾತ್ರಿ ಜಾವಗಳಲ್ಲಿ ಮೊರೆ ಇಡ್ತಾ ಇದ್ದೀರಾ, ನಿನ್ನ ಸಾನ್ನಿಧ್ಯ ಅನುಭವಿಸಿ ಅನೇಕ ದಿನಗಳಾಯ್ತು. ಏನಾಯ್ತು ದೇವರೇ? ನನ್ನಲ್ಲಿ ಏನು ಕೊರತೆ ಉಂಟಾಯಿತು? ನನ್ನ ಜೀವನದಲ್ಲಿ ತಪ್ಪು ಸಂಭವಿಸಿದಂತ ತಪ್ಪಾದ್ರೂ ಏನು ಅಂತ ದೇವರ ಪ್ರಸನ್ನತೆಗಾಗಿ ಹಂಬಲಿಸುವಂತ ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ಇವತ್ತು ನನ್ನ ಪ್ರಸನ್ನತೆ ನಿನ್ನ ಸಂಗಡವಾಗಿ ಯಾತ್ರೆ ಮಾಡುವಂತ
ಮೋಶೆ ಆತನು ಸೀನಾಯಿ ಪರ್ವತದ ಕೆಳಗಡೆ ಇದ್ದಾಗ ದೇವರು ಇಸ್ರಾಯೇಲ್ ಜನರ ಮೇಲೆ ಬಹಳ ಕೋಪಗೊಂಡು ದೇವರು ಹೇಳ್ದ, ಮೋಶೆ, ನಾನು ಜನರ ಸಂಗಡ ನಾನು ಬರಲ್ಲ, ನನಗೆ ಇವ್ರ ಜನರ ಸಂಗಡ ನಡೆಯಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಇವ್ರು ಗುಣಗುಟ್ಟುವಂತ ಜನ, ಇವ್ರ ಅಪನಂಬಿಕೆಯನ್ನು ವ್ಯಕ್ತಪಡಿಸುವಂತ ಜನ, ದೇವ್ರ ಜೊತೆ ಇದ್ರು ದೇವರು ಇಲ್ಲ ಅಂತ ಹೇಳಿ ದೇವರನ್ನ ಪರೀಕ್ಷಿಸುವಂತ ಜನ. ಈ ಜನರ ಸಂಗಡ ನಾನು ಬರಲ್ಲ ಮೋಶೆ, ಈ ಜನರ ಸಂಗಡ ನಾನು ಬರಲ್ಲ. ನಾನೊಂದು ಕಾರ್ಯ ಮಾಡ್ತೀನಿ, ನನ್ನ ದೂತನನ್ನ ನಾನು ನಿನಗೆ ಕಳಿಸ್ತೀನಿ, ಹೋಗು ಮೋಶೆ ಅಂತ ಹೇಳಿದಾಗ ಇಸ್ರಾಯೇಲ್ ಜನರೆಲ್ಲ ಎದ್ದು ನಿಂತು ಸಲೀಟ್ ಹೊಡೆದಿರ್ಬೋದು, ದೂತನಾದ್ರೂ ಬರ್ತಾನಲ್ಲ ಸಾಕು ಅಂತ. ಆದ್ರೆ ಒಬ್ಬ ಮೋಶೆ ಹೇಳ್ದ, ದೂತ ಅಲ್ಲ, ಕೋಟ್ಯಾನು ಕೋಟಿ ದೇವ ದೂತರುಗಳು ಇಳಿದು ಬಂದ್ರು, ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಮುಂದಕ್ಕೆ ಹೋಗಲ್ಲ, ನಿನ್ನ ಸಾನ್ನಿಧ್ಯ ಇಲ್ಲದೆ ನನಗೆ ಮುಂದಕ್ಕೆ ಹೋಗಲ್ಲ. ನನಗೆ ಬೇಕಾಗಿರೋದು ದೂತರಲ್ಲ, ನನಗೆ ಬೇಕಾಗಿರೋದು ಪರಲೋಕ ಅಲ್ಲ, ನನಗೆ ಬೇಕಾಗಿರೋದು ನಿನ್ನ ಸಾನ್ನಿಧ್ಯನ ನನಗೆ ಬೇಕು, ನಿನ್ನ ಸಾನ್ನಿಧ್ಯನ ನನಗೆ ಬೇಕು. ಇವತ್ತು ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ, ಬಿಡುಗಡೆ ಆದ್ರೂ ಆಗದಿದ್ರು ಪರವಾಗಿಲ್ಲ, ರೋಗ ಸೌಖ್ಯ ಆದ್ರೂ ಆಗದಿದ್ರು ಪರವಾಗಿಲ್ಲ, ಬಿಸ್ನೆಸ್ ಅಲ್ಲಿ ಲಾಭ ಆದ್ರೂ ಆಗದಿದ್ರು ಪರವಾಗಿಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬಂದ್ರು ಉತ್ತರ ಬರ್ದಿದ್ರು ಪರವಾಗಿಲ್ಲ, ನನಗೆ ಏನಿದ್ರು ನನಗೆ ಏನ್ ಗಿಲ್ದಿದ್ರು ಪರವಾಗಿಲ್ಲ. ದೇವಾ, ನಿನ್ನ ಸಾನ್ನಿಧ್ಯನ ಇಲ್ಲದೆ ನನ್ನನ್ನು ಕಳಿಸಬೇಡಪ್ಪ, ನಿನ್ನ ಸಾನ್ನಿಧ್ಯನ ಇಲ್ಲದೆ ನನ್ನನ್ನು ಕಳಿಸಬೇಡ, ನಿನ್ನ ಸಾನ್ನಿಧ್ಯನ ಇಲ್ಲದೆ ನನ್ನನ್ನು ಕಳಿಸಬೇಡ. ನಾನು ಇಲ್ಲಿಂದ ಹೋಗಬೇಕಾದ್ರೆ ನಿನ್ನ ಪ್ರಸನ್ನತೆಯೊಟ್ಟಿಗೆ ನಾನು ಹೋಗಬೇಕು. ಯೋರ್ದಾನ ದಡ ಮೀರಿ ಹರಿತಾ ಇದ್ರು ದೇವರಲ್ಲಿ ಹೇಳ್ತಾನೆ, ಯೋರ್ದಾನ ಎಷ್ಟು ನಿನ್ನಲ್ಲಿ ಹೆಚ್ಚಾಗುತ್ತೋ ಅಷ್ಟು ದೇವರ ಪ್ರಸನ್ನತೆ ಹೆಚ್ಚಾಗುತ್ತೆ. ಯೋರ್ದಾನ ಎಷ್ಟು ದಡ ಮೀರಿ ಅದು ಹರಿತಾ ಇದ್ರು ದೇವರ ಸಾನ್ನಿಧ್ಯನ ನಿನ್ನಲ್ಲಿ ಹೆಚ್ಚಾಗುತ್ತಾ ಇರುತ್ತೆ. ಇವತ್ತು ನಾನು ಕೇಳ್ತೀನಿ, ಇದರ ಮಧ್ಯದಲ್ಲಿ ಏನನ್ನು ಹುಡುಕೊಂಡು ಬಂದಿದ್ದೀರಾ? ಇದರ ಮಧ್ಯದಲ್ಲಿ ಈ ಸಬ್ಬತ್ ಆರಾಧನೆಯಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ಏನನ್ನು ಬಯಸುತ್ತಾ ಬಂದಿದ್ದೀರಾ? ನಶ್ವರವಾದುದನ್ನು ಬಯಸಿ ಬಂದಿದ್ದೀರಾ? ನಶ್ವರ ಅಲ್ಲದಿರುವ ದೇವರ ಪ್ರಸನ್ನತೆಯನ್ನು ಬಯಸಿ ಬಂದಿದ್ದೀರಾ? ಯೋರ್ದಾನ್ ಎಷ್ಟು ಪ್ರತಿಕೂಲದಲ್ಲಿ ಅದು ದಡ ಮೀರಿ ಹರಿದ್ರು ಒಂದು ಕಾರ್ಯ ಮರಿಬಾರದು, ದೇವ ಪ್ರಸನ್ನತೆ, ದೇವರ ಸಾನ್ನಿಧ್ಯನ, ದೇವರ ತೇಜಸ್ಸು ನಮ್ಮಲ್ಲಿ ದಿನ ದಿನ ಅಭಿವೃದ್ಧಿ ಆಗುತ್ತಾ ಇರುತ್ತೆ. ಪ್ರತಿಕೂಲಕ್ಕಾಗಿ ಸ್ತೋತ್ರ ಅಂತ ಹೇಳೋ ದೇವರ ಮಕ್ಕಳಿಗಾಗಿ ಸ್ತೋತ್ರ, ಯೋರ್ದಾನಗಳಿಗಾಗಿ ಸ್ತೋತ್ರ ಅಂತ ಹೇಳುವ ದೇವರ ಮಕ್ಕಳಿಗಾಗಿ ಸ್ತೋತ್ರ, ನಿಂದನೆಗಳಿಗಾಗಿ ಸ್ತೋತ್ರ ಅಂತ ಹೇಳೋ ದೇವರ ಮಕ್ಕಳಿಗಾಗಿ ಸ್ತೋತ್ರ, ನಷ್ಟಗಳಿಗಾಗಿ ಸ್ತೋತ್ರ ಅಂತ ಹೇಳೋ ದೇವರ ಮಕ್ಕಳಿಗಾಗಿ ಸ್ತೋತ್ರ, ಕಣ್ಣೀರುಗಳಿಗಾಗಿ ಸ್ತೋತ್ರ ಅಂತ ಹೇಳುವ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಕಾರಣ ನನ್ನ ನಷ್ಟ ಎನ್ನೋದು ನನ್ನ ನಷ್ಟಪಡಿಸೋದಕ್ಕಲ್ಲ, ದೇವರ ಪ್ರಸನ್ನತೆ ಎನ್ನೋದು ನನ್ನಲ್ಲಿ ಹೆಚ್ಚು ಮಾಡೋದಿಕ್ಕೆ, ದೇವರ ಸಾನ್ನಿಧ್ಯ ಎನ್ನೋದು ನನ್ನಲ್ಲಿ ಹೆಚ್ಚು ಮಾಡೋದಿಕ್ಕೆ. ಈ ಶಬ್ದ ಕೇಳ್ತಾ ಇರಬೇಕಾದ್ರೆ ಕೆಲವೊಂದು ಶರೀರಗಳಲ್ಲಿ ದೇವರ ಪ್ರಸನ್ನತೆ ಒಂದು ತಣ್ಣೆಯ ತಂಗಾಳಿಯಾಗಿ ಬೀಸುತ್ತಾ ಇರೋದನ್ನ ನಾನು ಈ ಸ್ಥಳದಲ್ಲಿ ಬಹಳವಾಗಿ ನಾನು ಅನುಭವಿಸುತ್ತಾ ಇದ್ದೇನೆ. ಈ ಮಧ್ಯದಲ್ಲಿ ಶಬ್ದ ಮೊಳಗುತ್ತಾ ಇರಬೇಕಾದ್ರೆ ನಿನ್ನ ಶರೀರದಲ್ಲಿ ಒಂದು ರೋಮಾಂಚನ ಉಂಟಾಗುತ್ತಾ ಇರೋದನ್ನ ನನ್ನ ಆತ್ಮನ ಕಣ್ಣಿನಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಈ ಶಬ್ದವನ್ನು ನೀನು ಕೇಳುತ್ತಾ ಇರಬೇಕಾದ್ರೆ ಕೆಲವರ ಶರೀರಗಳಲ್ಲಿ ದೇವರ ಪ್ರಸನ್ನತೆ ಅನ್ನೋದು ಬೆಂಕಿಯಾಗಿ ಇಳಿದು ಬರುತ್ತಾ ಇರೋದನ್ನ ನಾನು ಕಾಣುತ್ತಾ ಇದ್ದೇನೆ. ಗಮನಿಸಿ, ನಾನೊಂದು ಕಾರ್ಯವನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಯೋರ್ದಾನನ ದೇವರ ಪ್ರಸನ್ನತೆಯಿಂದ ದಾಟಿದ್ರು. ಎಲಿಯನು ಕೇಳದ, ನಿನಗೇನ್ ಬೇಕು? ಎಲಿಶಾ ಹೇಳ್ದ, ಸ್ವಾಮಿ ನನಗೆ ಬೇರೆ ಏನು ಬೇಕಾಗಿಲ್ಲ, ನಿನ್ನ ಅಭಿಷೇಕದಲ್ಲಿರುವಂತ 2 ಪಾಲು ನನಗೆ ಕೊಡು. ಎಲಿಯನು ನೋಡಿ ಹೇಳ್ದ, ನೀನು ಬಹಳ ಅಸಾಧ್ಯವಾದದ್ದು ದುರ್ಬಲವಾದದ್ದನ್ನು ನೀನು ಕೇಳದೆ, ಇದು ನನ್ನ ಕೈಯಲ್ಲಿ ಆಗಲ್ಲ, ಆದ್ರೆ ದೇವರು ನನ್ನನ್ನು ಕೊಂಡೊಯ್ಯುವುದನ್ನು ನೀನು ಕಂಡಾಗ ಇದು ಸಾಧ್ಯ. ಸಾಧ್ಯ. ನೆನ್ನೆ ರಾತ್ರಿ ದೇವರ ಆತ್ಮನ ನನಗೊಂದು ಮಾತು ಹೇಳಿದನು. ಭೂಮಿಯನ್ನ ನೋಡ್ತಾ ಇರುವಂತ ಕೆಲ ದೇವರ ಮಕ್ಕಳು, ಕೆಲವರು ತಮ್ಮ ಕಣ್ಣುಗಳನ್ನ ಮೇಲೆ ಕೆತ್ತಲಿ. ದೇವರ ಆತನ ಹೇಳ್ತಾ ಇದ್ದಾನೆ, ಕೆಲವೊಂದು ನಿನ್ನ ಜೀವನದಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ಸಾಧ್ಯ. ನಾನು ಇದನ್ನು ನುಡಿತಾ ಇರೋದೊಂದು ಪ್ರವಾದನೆ ಆತ್ಮನಲ್ಲಿ ನಾನು ನುಡಿತಾ ಇದ್ದೇನೆ. ನಿನ್ನ ಕೈಯಲ್ಲಿ ಯಾವುದು ಅಸಾಧ್ಯವಾದದ್ದು ಎನ್ನೋದು ನೀನು ಕೇಳದೆ, ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣುಗಳನ್ನ ಪರ್ವತದ ಕಡೆ ಎತ್ತು, ನಿನ್ನ ಕಣ್ಣುಗಳನ್ನ ಪರ್ವತದ ಕಡೆ ಎತ್ತು, ನೀನು ಮೇಲೆ ನೋಡು ಸಾಕು. ಮೇಲಿಂದ ಒಂದು ಹಲ್ಲೆಲೂಯ, ಒಂದು ಹೊದಿಕೆ ನಿನಗಾಗಿ ಇಳಿದು ಬರುತ್ತೆ.
ದೇವರ ಆತ್ಮನ ತಿಳಿಸ್ಕೊಟ್ಟಂತ ಒಂದು ಕಾರ್ಯ. ಈ ಹೊದಿಕೆ ಪ್ರತ್ಯೇಕತೆ ಏನು ಗೊತ್ತಾ? ಇದುವರೆಗೂ ಎಲಿಯನ ಮೇಲಿದ್ದಂತ ಹೊದಿಕೆ ಅದು. ಆದ್ರೆ ಮೇಲಿಂದ ಬೀಳಿದು ಬರಬೇಕಾದ್ರೆ ಎಲಿಯನ ಹೊದಿಕೆ ಅಲ್ಲ ಅದು. ಬೆಂಕಿ ರಕ್ತಗಳಲ್ಲಿ ಮಿಶ್ರಣವಾದಂತ ಪರಲೋಕ ರಾಜ್ಯದ ಬೆಂಕಿಯಲ್ಲಿ ಸುಟ್ಟು ಹೋಗದಿರುವಂತ, ಪರಲೋಕ ರಾಜ್ಯದ ಬೆಂಕಿಯಿಂದ ತೇಲುತ್ತಾ ಇರುವಂತ ಹೊದಿಕೆ ಅದು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಮೇಲೆ ನೋಡಿದ್ರೆ ಇಹಲೋಕದ ಮನುಷ್ಯರಾಗಲ್ಲ ಕ್ರಿಯೆ ದೇವರು ಮಾಡೋದು, ಅದು ಬೆಂಕಿ ಮಿಶ್ರಿತವಾದದ್ದು. ಕಾರಣ ನನ್ನ ದೇವರು ದಹಿಸುವಂತ ಅಗ್ನಿ ಆಗಿದ್ದಾನೆ. ಅವನ ಬೆಂಕಿಯಿಂದ ನನ್ನ ದೇವರು ಸದುತ್ತರ ದಯಪಾಲಿಸುವ ದೇವರಾಗಿದ್ದಾನೆ. ಇವತ್ತು ದೇವರ ಮಕ್ಕಳು ಪರಲೋಕವನ್ನು ದೃಷ್ಟಿಸಿ ನೋಡಲಿ. ಬೆಂಕಿ ಮಿಶ್ರಿತವಾದ ಕೆಲವೊಂದು ಬಿಡುಗಡೆಗಳು ಇವತ್ತು ಕೆಲವರ ಜೀವಿತಗಳಲ್ಲಿ ದೇವರು ತಾನು ಇಳಿಸಲಿಕ್ಕೆ ಹೋಗುತ್ತಾನೆ. ಬೆಂಕಿ ಮಿಶ್ರಿತವಾದದ್ದು, ಬೆಂಕಿ ಮಿಶ್ರಿತವಾದದ್ದು, ಬೆಂಕಿ ಮಿಶ್ರಿತವಾದದ್ದು. ಒಂದು ಸಾರಿ ಪರಲೋಕ ರಾಜ್ಯದ ಬೆಂಕಿ ಅನ್ನೋದು ಅದರಲ್ಲಿ ಮಿಕ್ಸ್ ಆದ್ರೆ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ಆ ಹೊದಿಕೆ ಎಲ್ಲೆಲ್ಲಿ ಬೀಸಲ್ಪಡುತ್ತೋ ಅಲ್ಲಿ ಗಾಳಿಗಳು ಚಲಿಸುತ್ತೆ. ಆ ಹೊದಿಕೆ ಎಲ್ಲೆಲ್ಲಿ ಬೀಸುತ್ತೋ ಅಲ್ಲಿ ನದಿಗಳು ಅದು ವಿಭಾಗಿಸಲ್ಪಡುತ್ತೆ. ಒಂದು ಸಾರಿ ಈ ಎಲಿಯ ಏನ್ ಮಾಡ್ದ ಗೊತ್ತಾ? ಯಜ್ಞಪೀಠವನ್ನು ಕಟ್ಟಿ ಒಂದು ಸಾರಿ ಪರಲೋಕವನ್ನು ದೃಷ್ಟಿಸಿ ನೋಡಿ ಪ್ರಾರ್ಥನೆ ಮಾಡಿದೆ. ನಾನು ನಿನ್ನ ದಾಸನೆಂದು, ನೀನು ನನ್ನ ದೇವರೆಂದು ಈ ಜನ ಅರಿಯತಕ್ಕಂತೆ ಪರಲೋಕದಿಂದ ಬೆಂಕಿ ಇಳಿಯಲಿ ಅಂತ ಒಂದೇ ಒಂದು ಪ್ರಾರ್ಥನೆ. ಪರಲೋಕದಿಂದ ಬೆಂಕಿ ಇಳಿಯಿತು. ನನ್ನ ಸತ್ಯವೇದ ಗ್ರಂಥ ಓದಿದಾಗ ಯೇಸು ಸ್ವಾಮಿ ಒಂದು ಸಾರಿ ಲಾಜರ್ಸ್ನ ಸಮಾಧಿ ಮುಂದೆ ನಿಂತು ಕಣ್ಣೆತ್ತಿ ಪ್ರಾರ್ಥಿಸಿದನು. ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವಾತನೇ ನಿನಗೆ ಸ್ತೋತ್ರ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇದ್ದಾಗ ಕಣ್ಣೆತ್ತಿ ಪ್ರಾರ್ಥಿಸಿದನು, ನನ್ನ ತಂದೆಯೇ ಈ ಪಾನ ಪಾತ್ರೆಯನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸ್ತಾ ಇದ್ದೇನೆ. ಅಲ್ಲಿ ಸ್ಟೀಫಾನನು ಎಲ್ಲರಿಂದ ಕಲ್ಲೇಟು ತಿನ್ನಬೇಕಾದ್ರೆ ಕಣ್ಣೆತ್ತಿ ಪರಲೋಕವನ್ನು ನೋಡಿದನು. ನೋಡಿದಾಗ ಅಲ್ಲಿ ಪರಲೋಕ ರಾಜ್ಯದ ಬಾಗಿಲಲ್ಲಿ ಯೇಸು ನಿಂತಿರುವುದನ್ನು ಕಂಡನು. ಪದ್ಮೋಸ್ ದ್ವೀಪದಲ್ಲಿ ಸ್ನಾನಿಕ ಅಪೊಸ್ತಲನಾದಂಥ ಯೋಹಾನನು ಯಾರು ಇಲ್ಲದಿರುವಂತ ನಿರ್ಜನವಾದ ಪ್ರದೇಶದಲ್ಲಿ ಅವನು ಕಣ್ಣೆತ್ತಿ ನೋಡಿದಾಗ ಪರಲೋಕ ಅವನಿಗಾಗಿ ತೆರೆದಿರುವುದನ್ನ ಕಂಡೆನು. ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯವರು ಇವತ್ತು ಕಣ್ಣೆತ್ತಿ ನೋಡಿದಾಗ ನಿನಗಾಗಿ ಆಕಾಶ ಮಂಡಲಗಳಲ್ಲಿ ಪರಲೋಕ ನಿನಗಾಗಿ ತೆರೆಯೋದನ್ನ, ದೇವರು ನಿನಗಾಗಿ ಅದ್ಭುತ ಮಾಡುವಂತ ಕಾರ್ಯಗಳನ್ನ ಇವತ್ತಿನ ದಿನದಲ್ಲಿ ನೀನು ಕಾಣಲಿಕ್ಕೆ ಹೋಗುತ್ತೀಯ. ಇಷ್ಟು ದಿನ ನೀನು ತಲೆ ತಗ್ಗಿಸಿದ್ದು ಸಾಕು, ಇಷ್ಟು ದಿನ ನಿನ್ನ ಸಂಬಂಧಿಕರನ್ನು ನೋಡಿದ್ದು ಸಾಕು, ಇಷ್ಟು ದಿನ ನಿನ್ನ ನಷ್ಟವನ್ನು ನೋಡಿದ್ದು ಸಾಕು. ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ? ಇವತ್ತು ನಾನು ನನ್ನ ಕಣ್ಣುಗಳನ್ನ ಪರ್ವತದ ಕಡೆ ನಾನು ಎತ್ತುತ್ತೇನೆ. ನನಗಾಗಿ ತೆರೆಯಲ್ಪಟ್ಟಿರುವಂತ ಒಂದು ಪರಲೋಕ ಮುಚ್ಚಲ್ಪಟ್ಟ ಪರಲೋಕವಲ್ಲ, ತನ್ನ ಜನರಿಗಾಗಿ ಯಾವಾಗಲೂ ತೆರೆಯಲ್ಪಟ್ಟಿರುವ ಒಂದು ಪರಲೋಕವನ್ನ ನಾನು ದೃಷ್ಟಿಸಿ ನೋಡುತ್ತೇನೆ. ತೆರೆಯಲ್ಪಟ್ಟಿರೋ ಪರಲೋಕ. ನಾವು ಇದನ್ನ ಈ ಮಾತನ್ನ ಹೇಳಿ ಮುಂದೆ ಇನ್ನು 4 ನಿಮಿಷಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಲಿಕ್ಕೆ ಹೋಗ್ತೇವೆ. ಇವತ್ತು ಕೆಲವರ ಕಣ್ಣುಗಳು ತೆರೆಯಲ್ಪಟ್ಟ ಪರಲೋಕವನ್ನು ಕಾಣುತ್ತೆ. ಇವತ್ತು ಕೆಲವರ ಜೀವಿತಗಳು ದೇವರ ಪ್ರಸನ್ನತೆಯಿಂದ ಈ ಆರಾಧನೆಗೆ ಬರ್ಬೇಕಾದ್ರೆ ನಡ್ಕೊಂಡು ಬಂದಿರಬೇಕು, ಆದ್ರೆ ಹೋಗ್ಬೇಕಾದ್ರೆ ಬೆಂಕಿಯಿಂದ ಹೋಗ್ತೀರಾ, ಬೆಂಕಿ ಹೊದಿಕೆಯಿಂದ ಹೋಗ್ತೀರಾ ಅನ್ನೋದು ಮರಿಬಾರದು. ನಾನು ಈ ಸಂಗತಿನ ಹೇಳಿ ಮುಂದೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. ಎಲೀಷನ ಏನ್ ಮಾಡ್ದ? ಬೆಂಕಿ ಮಿಶ್ರಿತವಾದಂತ ಈ ಕಂಬಳಿಯನ್ನು ತೆಗೆದುಕೊಂಡು ಅವನು ಏನ್ ಮಾಡ್ದ? ಎಲಿಯನ ದೇವರು, ಗಟ್ಟಿಯಾಗಿ ಹೇಳ್ರಿ, ಎಲಿಯನ ದೇವರು, ಎಲಿಯನ ದೇವರು ಎಲ್ಲಿ? ದೇವರ ವಾಕ್ಯ ಹೇಳ್ತದೆ ಅಂದುಕೊಂಡು. ಪ್ರವಾದಿಸುವ ಪ್ರವಾದಿಗೂ ಸಂಶಯ ಉಂಟು. ಪ್ರವಾದಿಸುವಂತ ಸ್ತೋತ್ರ ಹೇಳೋವನಿಗೂ ದೇವ್ರು ಮಾಡ್ತಾನ, ದೇವ್ರ ಜೊತೆ ಇದ್ದಾನ, ದೇವ್ರು ಬಿಡಿಸ್ತಾನ, ದೇವ್ರು ನಡೆಸ್ತಾನ ಅಂದುಕೊಂಡು. ಇವತ್ತು ಯಾರಾದ್ರೂ ಅಂದುಕೊಂಡವ್ರಿದ್ರೆ ಇವತ್ತು ಏನ್ ಮಾಡ್ರಿ? ನಿಮ್ಮ ಮೇಲೆ ಇರುವಂತ ಆ ಕಂಬಳಿಯನ್ನ ಒಂದು ಸಾರಿ ಕೈಯಲ್ಲಿ ತೆಗೆದುಕೊಳ್ಳ್ರಿ. ನಿನಗೆ ಅಭಿಷೇಕ ಇದೆಯಾ? ಏನೆಲ್ಲ ನೀನು ಅಂದುಕೊಂಡು ಬಂದಿರಬಹುದು, ಏನೆಲ್ಲ ನೀನು ಅಂದುಕೊಂಡು ಪ್ರಶ್ನೆಗಳೊಟ್ಟಿಗೆ ಬಂದಿರಬಹುದು. ಶತ್ರು ಅದು ಇದು ಹೇಳಿ, ಹೌದು ನಾನು ಹಿಂಗೆ ಅಂದುಕೊಂಡೆ ಅಂತ ಹೇಳಿಕೊಂಡು ಡೈಲಾಗ್ ಹೊಡ್ಕೊಂಡು ಕೂತ್ಕೊಂಡಿರ್ಬೋದು. ಇನ್ಮೇಲೆ ಕತೆ ಹೇಳೋದಿಕ್ಕೆ ಇನ್ನ ಸಮಯ ಇಲ್ಲ. ಇನ್ನ ಚರಿತ್ರೆಗಳನ್ನು ರೂಪಿಸತಕ್ಕಂತೆ ದೇವರ ಕೆಲವರ ಕೈಗಳಲ್ಲಿ ಒಂದು ವಿಶೇಷವಾದ ಅಭಿಷೇಕವನ್ನ ದೇವರು ಕೊಡಲಿಕ್ಕೆ ಹೋಗುತ್ತಾನೆ. ಅವನೇನ್ ಮಾಡ್ದ?
ಅಂದುಕೊಂಡು ಯೋರ್ದಾನಿಗೆ ಬಲವಾಗಿ ಅವನು ಓಡದನು. ಇವತ್ತು ನಾನು ಹೇಳ್ತೇನೆ, ನಾನು ಅಲ್ಲಿ ಬೆಳಗ್ಗೆ ವಾಕ್ಯ ಓದಬೇಕಾದ್ರೆ 4 ಗಂಟೆಗೆ ಒಂದು ವಚನ ದೇವರು ಕೊಟ್ಟ. ಆ ವಚನ ಈ ರೀತಿ ಇತ್ತು, ಎಲಿಯನ ಮೇಲೆ ಕಂಬಳಿ ಎಲ್ಲಿ ಬಂದು, ಎಲಿಷನ ಮೇಲೆ ಕಂಬಳಿ ಎಲ್ಲಿ ಬಂದಿದ್ದು ಗೊತ್ತಾ? ಅವನ ಹೆಗಲ ಮೇಲೆ, ಅವನ ಬೆನ್ನಿನ ಮೇಲೆ, ಅವನ ತೋಳಿನ ಮೇಲೆ. ಅವನೇನ್ ಮಾಡ್ದ? ಅದನ್ನು ತೆಗೆದ. ಯಾವಾಗ್ಲೂ ದುಷ್ಟನ ಕಣ್ಣು ಎಲ್ಲಿ ಗೊತ್ತಾ? ದೇವ ಜನರ ಹೆಗಲ ಮೇಲೆ. ದುಷ್ಟ ಯಾವಾಗ್ಲೂ ನಿನ್ನ ಹೆಗಲ ಮೇಲೆ ನಿಂದೆಯನ್ನು ತಂದು ಒರೆಸೋದಕ್ಕೆ ಇಷ್ಟಪಡ್ತಾನೆ. ದುಷ್ಟ ಯಾವಾಗಲೂ ನಿನ್ನ ಹೆಗಲ ಮೇಲೆ ಕಷ್ಟ ತಂದು ಒರೆಸೋದಕ್ಕೆ ಇಷ್ಟಪಡ್ತಾನೆ. ದುಷ್ಟ ಯಾವಾಗಲೂ ನಿನ್ನ ಹೆಗಲ ಮೇಲೆ ಇಲ್ಲದಿರುವಂತ ಭಾರವನ್ನು ತಂದಾಕಿ ನೀನು ಯಾವಾಗಲೂ ತಲೆ ತಗ್ಗಿಸುವ ಹಾಗೆ ಅವನು ಮಾಡ್ತಾನೆ. ಆದ್ರೆ ದೇವರು ಹೇಳ್ತಾನೆ, ಇದುವರೆಗೂ ನಿನ್ನ ಹೆಗಲು ಅನೇಕ ಕಾರ್ಯ ಹೊತ್ತಲ್ಲ, ನಷ್ಟ ಹೊತ್ತಿತು, ಕಷ್ಟ ಹೊತ್ತಿತು, ಸಾಲ ಹೊತ್ತಿತು, ಭಾರ ಹೊತ್ತಿತು, ಭಯ ಹೊತ್ತಿತು. ನಾನು ಯಾರೋ ಗೋಡೆಗಳಿಗೆಲ್ಲ ಪ್ರಸಂಗ ಮಾಡ್ತಾ ಇರೋದು, ನಿಮ್ಮನ್ನು ನೋಡ್ಕೊಂಡು ಹೇಳ್ತಾ ಇರೋದು. ನಿನ್ನ ಬೆನ್ನು ಅನೇಕ ಕಾರ್ಯಗಳನ್ನು ಇದುವರೆಗೂ ಒತ್ತುಕೊಂಡು ನಡೆಯಿತು. ಅರೆ ದೇವರು ಹೇಳ್ತಾನೆ, ಇನ್ನ ಮೇಲೆ ದುಷ್ಟನು ಓಡಿದ ನುಗ ನಿನ್ನ ಮೇಲೆ ಕಾಣದಂತೆ ನನ್ನ ಅಭಿಷೇಕ ನಿನ್ನ ಬೆನ್ನನ್ನು ಮರೆ ಮಾಡಲಿಕ್ಕೆ ಹೋಗುತ್ತೆ. ಇದುವರೆಗೂ ನಿನ್ನ ಜೀವನದಲ್ಲಿ ಅಡಗಿಸಿಡೋದಕ್ಕೆ ಪ್ರಯತ್ನ ಮಾಡಿದ ಶತ್ರುವಿನ ಯಾವ ಗುರುತುಗಳು ಕಾಣದಂತೆ ಒಂದು ಅಭಿಷೇಕದ ಹೊದಿಕೆ ನಿನ್ನ ಮೇಲೆ ಇವತ್ತಿನ ದಿನದಲ್ಲಿ ಬೀಳಲಿಕ್ಕೆ ಹೋಗುತ್ತೆ. ಅದನ್ನು ಬೇಕಾದವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಪರಲೋಕವನ್ನು ನೋಡು. ಇನ್ನ ಮೇಲೆ ಆ ಗುರುತು ಕಾಣಲ್ಲ, ಇನ್ನ ಮೇಲೆ ಆ ಗುರುತು ಕಾಣಲ್ಲ. ಆ ಗುರುತು ನೀಗಲ್ಪಡಬೇಕೆನ್ನೋರು ಮಾತ್ರನೇ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಎಸ್, ನಾನು ಕಾಣ್ತಾ ಇದ್ದೇನೆ ಈ ಸಭೆಯ ಮಧ್ಯ ಭಾಗದಲ್ಲಿ ಒಂದು ದೊಡ್ಡ ಒಂದು ಹೊದಿಕೆ ಬೀಳೋದನ್ನು ಕಾಣ್ತಾ ಇದ್ದೇನೆ. ಇನ್ನ ಮೇಲೆ ಯಾವ ಗುರುತುಗಳು ಕಾಣಲ್ಪಡದಂತೆ ದೇವರು ಹೇಳ್ತಾ ಇದ್ದಾನೆ, ಕಳೆದ ದಿವಸಗಳಲ್ಲಿ ನಿನ್ನನ್ನ ಕುಗ್ಗಿಸೋದಕ್ಕೆ ಪ್ರಯತ್ನಿಸಿದಂತ ಆ ನುಗ ಇನ್ನ ಮೇಲೆ ದಿನ ಬೆನ್ನಿನ ಮೇಲೆ ಇರೋದಿಲ್ಲ. ನನ್ನ ಅಭಿಷೇಕದ ಹೊದಿಕೆ ಈ ದಿನದಲ್ಲಿ ನಿನ್ನ ಬೆನ್ನಿನ ಮೇಲೆ ಇಳಿದು ಬರಲಿಕ್ಕೆ ಹೋಗುತ್ತೆ ಎಂದು ದೇವರ ಆತ್ಮನು ಕೂಗಿ ಹೇಳ್ತಾ ಇದ್ದಾನೆ. Come out! Yes, 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 yes. ಇದರ ಮಧ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡುತ್ತಾ ಪರಲೋಕ ರಾಜ್ಯವನ್ನು ದೃಷ್ಟಿಸಿ ನೋಡುತ್ತಾ ಪ್ರಾರ್ಥನೆ ಮಾಡ್ರಿ. ಇದರ ಮಧ್ಯದಲ್ಲಿ ಕೆಲವರ ಬೆನ್ನಿನ ಮೇಲೆ ದೇವರ ಕೈ ಇಳಿದು ಬರೋದನ್ನು ಕಾಣ್ತಾ ಇದ್ದೇನೆ. ಕೆಲವರ ಬೆನ್ನಿನ ಮೇಲೆ ದೇವರ ಕೈ ಇಳಿದು ಬರೋದು ಕಾಣ್ತಾ ಇದ್ದೇನೆ. ನಿನ್ನ ಬೆನ್ನಿನದು ಶಾಪಕ್ಕುಳ್ಳದಲ್ಲ, ನಿನ್ನ ಬೆನ್ನಿನದು ರೋಗಕ್ಕುಳ್ಳದಲ್ಲ, ನಿನ್ನ ಬೆನ್ನಿನದು ಸಾಲಕ್ಕುಳ್ಳದಲ್ಲ, ನಿನ್ನ ಬೆನ್ನಿನದು ನಷ್ಟಕ್ಕುಳ್ಳದಲ್ಲ. ನಿನ್ನ ಬೆನ್ನು ಅಭಿಷೇಕಕ್ಕುಳ್ಳದು, ನಿನ್ನ ಬೆನ್ನು ಅಭಿಷೇಕಕ್ಕುಳ್ಳದು, ನಿನ್ನ ಬೆನ್ನು ಅದು ಅಭಿಷೇಕಕ್ಕುಳ್ಳದು, ನಿನ್ನ ಬೆನ್ನು ಅದು ಅಭಿಷೇಕಕ್ಕುಳ್ಳದು. ಹೊಂದಿಕೋ. ಸಭೆಯ ಅಂತರಿಕ್ಷ ಮಾರ್ಪಡುವ ಹಾಗೆ ಒಂದು ಆರಾಧನೆ ಮೊಳಗಲಿ. ಸಭೆಯ ಅಂತರಿಕ್ಷ ಮಾರ್ಪಡುವ ಹಾಗೆ ಗಟ್ಟಿಯಾಗಿ 2 ಕೈಗಳನ್ನು ತಟ್ಟುತ್ತಾ ಗಟ್ಟಿಯಾಗಿ ಬಾಯಿ ತೆರೆದ ಅಭಿಷೇಕದಲ್ಲಿ ಆರಾಧಿಸ್ರಿ. ನಿನ್ನ ಬೆನ್ನಿನ ಮೇಲಿರುವಂತ ನುಗ ಮುರಿಯೋ ದಿವಸ ಇವತ್ತು. ನಿನ್ನ ಬೆನ್ನಿನ ಮೇಲಿರುವ ನುಗ ಮುರಿಯುವ ದಿವಸ ಇವತ್ತು. ನಿನ್ನ ಬೆನ್ನಿನ ಮೇಲಿರುವಂತ ನುಗ ಮುರಿಯುವ ದಿವಸ ಇವತ್ತು. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕವರಿಂಗ್ ಅನಾಯಿಂಟಿಂಗ್, ಕವರಿಂಗ್ ಅನಾಯಿಂಟಿಂಗ್, ಮರೆ ಮಾಡುವ ಅಭಿಷೇಕ, ಮರೆ ಮಾಡುವ ಅಭಿಷೇಕ, ಮರೆ ಮಾಡುವಂತ ಅಭಿಷೇಕ, ಮರೆ ಮಾಡುವಂತ ಅಭಿಷೇಕ. ಗುರುತುಗಳು ಹುಡುಕಿದ್ರು ಸಿಗದೇ ಇರುವಂತ ಒಂದು ಕವರಿಂಗ್ ಅನಾಯಿಂಟಿಂಗ್ ಯೇಸುವಿನ ನಾಮದಲ್ಲಿ ನಮ್ಮ ಸಭೆಯಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ಈ ನಿಮಿಷ ಉಂಟಾಗಲೇ. A covering anointing,
ಎ ಕವರಿಂಗ್ ಅನಾಯಿಂಟಿಂಗ್. ದೇವ ಕೂಗಿ ಹೇಳುತ್ತಾ ಇದ್ದೇನೆ, ಒಂದು ಕವರಿಂಗ್ ಅನಾಯಿಂಟಿಂಗ್. ರಬಾಲರು ಶಂಸಕ್ಕೆ ಬಬಾಲರು ಸತ್ತರೆ ಕೆಬಾರ ಕಬಾಲರು ಸಂದರಾದನ ಮನಗರಂಬಲಾದನ. Presence of God, 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 presence of God. ದೇವ ಸಾನ್ನಿಧ್ಯಾನ, ದೇವ ಸಾನ್ನಿಧ್ಯಾನ, ದೇವ ಸಾನ್ನಿಧ್ಯಾನ, ದೇವ ಸಾನ್ನಿಧ್ಯಾನ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಪ್ರತ್ಯೇಕವಾಗಿ ನಿಮಿಷದಲ್ಲಿ ಬೆನ್ನಿನಲ್ಲಿ ಬಹಳ ಭಾರ ಅನುಭವಿಸುವವರು ಇದರ ಮಧ್ಯದಲ್ಲಿ ಇದ್ದೀರಾ. ಈ ನಿಮಿಷದಲ್ಲಿ ಆರಾಧನೆ ಮಾಡ್ತಿರುವಂತ ನಿಮಿಷದಲ್ಲಿ ನಿಮ್ಮನ್ನು ಒತ್ತುವಂತೆ ಮಾಡುವಂತ ಕೆಲವೊಂದು ಕಾರ್ಯಗಳು ಬೆನ್ನಿನ ಮೇಲೆ ಅನುಭವಿಸುವವರು ಇದರ ಮಧ್ಯದಲ್ಲಿ ಇದ್ದೀರಾ. ದೇವರಾತ್ಮನ ಹೇಳ್ತಾ ಇದ್ದಾನೆ, ಒಂದು ಅಭಿಷೇಕ ಇದರ ಮಧ್ಯದಲ್ಲಿ ಇಳಿದು ಬರಲಿಕ್ಕೆ ಹೋಗುತ್ತೆ. ಅನೇಕರು ಇದರ ಮಧ್ಯದಲ್ಲಿ ಇದ್ದೀರಾ. ಬೆನ್ನಿನ ಬಾಳವಾಗಿ ಒತ್ತಿ ಹಿಡಿದಿಡುವ ಹಾಗೆ, ಕೈಗಲ್ಲುಗಳು ಚಲಿಸಿರುವ ಹಾಗೆ ಕಟ್ಟಲ್ಪಡುವಂತ ಒಂದು ಅನುಭವದಲ್ಲಿ ಇದ್ದವರು ಇದು ಎಷ್ಟು ಜನ ಆ ರೀತಿ ಅನುಭವಿಸ್ತಾ ಇದ್ದೀರಾ? ಈ ನಿಮಿಷ ಬಂದಾಗಲ್ಲ, ಆರಾಧನೆ ಮಾಡುವಂತ ಸಮಯದಲ್ಲಿ ನೋಡ್ರಿ ಎಷ್ಟು ಜನ ಇದ್ದೀರಿ. ಇದರ ಅರ್ಥ ಶತ್ರು ನಿನ್ನನ್ನು ಮುಂದಕ್ಕೆ ಬಿಡದಂತೆ ತಡೆ ಮಾಡ್ತಾನೆ. ಆದ್ರೆ ಇದರ ಮಧ್ಯದಲ್ಲಿ ಕಣ್ಣುಗಳನ್ನ ಮೇಲೆತ್ತಿ ಒಂದು ಭಯಂಕರವಾದ ಆರಾಧನೆ ಪ್ರಕಟ ಆದ್ರೆ ಇಲ್ಲಿಂದ ನೀನು ಹಿಂತಿರುಗಿ ಹೋಗ್ಬೇಕಾದ್ರೆ ಬೆಂಕಿ ಆಗೋಗೋದು. ಇಲ್ಲಿಂದ ಹಿಂತಿರುಗಿ ಹೋಗ್ಬೇಕಾದ್ರೆ ಸಾಧಾರಣವಾಗಿ ಹೋಗೋದಿಲ್ಲ. ಇವತ್ತು ಆ ಎಲ್ಲ ಸರಪಳಿಗಳನ್ನು ಸರಿ ಕೆಡವಿ ಹೇಳ್ರಿ, ನಾನು ಕರ್ತನಿಂದ ಅಭಿಷೇಕ ಮಾಡಲ್ಪಟ್ಟವನು. ಇದರ ಮಧ್ಯದಲ್ಲಿ ಎಲ್ಲ ದೇವರ ಮಕ್ಕಳು ಅಲ್ಪ ನಿಮಿಷ ನಾವು ಒಂದು 2 ನಿಮಿಷ ಕೈಗಳನ್ನು ತಟ್ಟಿ ಗಟ್ಟಿಯಾಗಿ ದೇವರನ್ನು ಸ್ತುತಿಸೋದಕ್ಕೆ ಹೋಗೋಣ. ಇದರ ಮಧ್ಯದಲ್ಲಿ ಒಂದು ದೇವರ ಅಭಿಷೇಕ ಎನ್ನುವುದು ಒಬ್ಬೊಬ್ಬರನ್ನ ಆವರಿಸಲಿ, ಒಬ್ಬೊಬ್ಬರನ್ನ ಆವರಿಸಲಿ. ಪೂರ್ಣ ಬಲದಲ್ಲಿ ನಿಮ್ಮ ಶರೀರಗಳಲ್ಲಿ ಒಂದು ಸ್ವಾತಂತ್ರ್ಯ, ನಿಮ್ಮ ಶರೀರಗಳಲ್ಲಿ ಒಂದು ಸ್ವಾತಂತ್ರ್ಯ, ಒಂದು ಬೆಂಕಿಯ ಹಾಗೆ ಇದರ ಮಧ್ಯದಲ್ಲಿ, ಒಂದು ಬೆಂಕಿ ಹಾಗೆ ದೇವರ ಸಾನ್ನಿಧ್ಯ ಇದರ ಮಧ್ಯದಲ್ಲಿ ಚಲಿಸಲಿ. ದೇವರ ಆತ್ಮನ ಹೇಳಿದ್ದು ಒಂದು ಕವರಿಂಗ್ ಅನಾಯಿಂಟಿಂಗ್, ಒಂದು ಕವರಿಂಗ್ ಅನಾಯಿಂಟಿಂಗ್ ಅನ್ನ ದೇವರು ಈ ಸಭೆಯೊಳಗಡೆ ಸೂರ್ಯ ಮಾಡಲಿಕ್ಕೆ ಹೋಗ್ತಾನೆ. ಮುಂದೆಯಿಂದ ಕಡೆಯವರೆಗೂ ದೇವರ ಅಭಿಷೇಕ ತುಂಬಲಿಕ್ಕೆ ಹೋಗುತ್ತೆ. ಎಸ್, ಬಲವಾಗಿ 2 ಕೈಗಳನ್ನು ತಟ್ಟುತ್ತಾ ಅನ್ಯ ಭಾಷೆಗಳಲ್ಲಿ ದೇವರನ್ನು ಸ್ತುತಿಸಿರಿ. ಬೆಂಕಿ ಬೀಳಲಿ. ಬೆಂಕಿ ಮಿಶ್ರಿತವಾದಂತ ಕೆಲವೊಂದು ಹೊದಿಕೆಗಳು ಇವತ್ತು ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಲ್ಲಿ ಬೀಳಲಿ. ಅಡುಗೆ ಕೊಂಡು ವಾದಿಸಿ ನಿಲ್ಲುವಂತ ಎಲ್ಲ ಅಂಧಕಾರದ ಬಲಗಳು ಈ ನಿಮಿಷ ಹೊರಗಡೆ ಬಾ. ಜನ ಸ್ವಾತಂತ್ರ್ಯವಾಗಲಿ, ಜನ ಸ್ವಾತಂತ್ರ್ಯವಾಗಲಿ, ಜನ ಸ್ವಾತಂತ್ರ್ಯವಾಗಲಿ. ಅಭಿಷೇಕ, 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 ಅಭಿಷೇಕ. ಗ್ಲೋರಿ. ರಬಾಲರ ಸಂದರಾದನ ವೈಡ ಪ್ರಮಾಣಗರ ಬಲಾದನರು ಸಂದರೋದನ ವೈಡ ಪ್ರಮಾಣಗರ. Yes, 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 yes. ಒಂದು ಕವರಿಂಗ್ ಅನಾಯಿಂಟಿಂಗ್ ಇದರ ಮನೆಯಲ್ಲಿ ನಿಮಿಷ ಬೀಳಲಿ. ಫೈರ್, ಫೈರ್, ಫೈರ್. ಬಿಡುಗಡೆ, 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 ಬಿಡುಗಡೆ. ನೊಗಗಳು ಮುರಿಯಲ್ಪಡುತ್ತಾ ಇದೆ, ನೊಗಗಳು ಮುರಿಯಲ್ಪಡುತ್ತಾ ಇದೆ. ಶತ್ರುವಿನ ನೊಗಗಳು ಮುರಿಯಲ್ಪಡುತ್ತಾ ಇದೆ. ಕರ್ತನು ನನ್ನ ನೊಗವು ಮೃದುವಾದದ್ದು, ನನ್ನ ನೊಗವು ಹಗುರವಾದುದು ಎಂದು ಹೇಳಿದಂತ ಯೇಸುವಿನ ನೊಗವು
ಯೇಸುವಿನ ಹಸ್ತವು ನಿಮ್ಮ ಮೇಲೆ ಚಾಚಲ್ಪಡುತ್ತಾ ಇದೆ. ಯೇಸುವಿನ ಹಸ್ತವು ನಿಮ್ಮ ಮೇಲೆ ಚಾಚಲ್ಪಡುತ್ತಾ ಇದೆ. ಇವತ್ತು ನಿಮಗೊಂದು ಬಿಡುಗಡೆ. ಕೆಲ ವ್ಯಕ್ತಿಗಳ ಶರೀರಗಳಲ್ಲಿ ವ್ಯತ್ಯಾಸಗಳು, ಮನಸ್ಸಿನಲ್ಲಿ ವ್ಯತ್ಯಾಸಗಳು, ಬುದ್ಧಿಮಂಡಲಗಳಲ್ಲಿ ವ್ಯತ್ಯಾಸಗಳು. ಈ ಹಗಲಿನ ವೇಳೆಯಲ್ಲಿ ನಿಮಗೊಂದು ಬಿಡುಗಡೆ. ಎಲಿಯನ ಮೇಲೆ ಇದ್ದಂತ ಕಂಬಳಿ ಎಲಿಷನ ಮೇಲೆ ಬಿದ್ದ ರೀತಿಯಲ್ಲಿ ಯೇಸುವಿನ ಮೇಲೆ ಇದ್ದಂತ ಅಭಿಷೇಕದ ಸಾನ್ನಿಧ್ಯ ಈ ಹಗಲಿನ ವೇಳೆಯಲ್ಲಿ ನಿಮ್ಮ ಮೇಲೆ ಬೀಳಲ್ಪಟ್ಟಿದೆ. ನಿಮ್ಮ ಮೇಲೆ ಅಭಿಷೇಕದ ಮಹಿಮೆ ಇಳಿಯಲ್ಪಟ್ಟಿದೆ. ಪರಿಶುದ್ಧಾತ್ಮನ ಪ್ರಸನ್ನತೆ, ಪರಿಶುದ್ಧಾತ್ಮನ ಮಹಿಮೆ ಈ ಹಗಲಿನ ವೇಳೆ ನಿಮ್ಮ ಮೇಲೆ ಇಳಿಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀವು ಯೋರ್ದಾನನ್ನ ಇಬ್ಬಾಗ ಮಾಡೋರಾಗಿದ್ದೀರಾ. ಸಮಸ್ಯೆಗಳನ್ನ ಇಬ್ಬಾಗ ಮಾಡೋರಾಗಿದ್ದೀರಾ. ಸಮಸ್ಯೆಗಳು ನಿಮ್ಮ ಮುಂದೆ ನಿಲ್ಲೋದಿಲ್ಲ. ಕರ್ತನು ಹೇಳಿದನು, ಒಬ್ಬನು ನಿನ್ನ ಮುಂದೆ ನಿಲ್ಲನು ಎಂದು. ಒಂದು ಶತ್ರುವು ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ. ಒಂದು ಶತ್ರುವು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ನೀವು ಜಯಿಸಲ್ಪಟ್ಟವರು, ನೀವು ಜಯಿಸಲ್ಪಟ್ಟವರು. ಜಯಶಾಲಿಗಳ ಗುಂಪಿನಲ್ಲಿ ನೀವು ಆಗಿದ್ದೀರಾ. ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ, ರಾಜಾದಿರಾಜನ ಮಕ್ಕಳು, ಯೋಧ ಕುಲದಲ್ಲಿ ಜನಿಸಿದಂತ ಸಿಂಹದ ಮರಿಗಳು ನೀವಾಗಿದ್ದೀರಾ. ನಾವು ಕರ್ತನ ಮಕ್ಕಳು, ನಾವು ಯೂದ ಕುಲದ ಸಿಂಹದ ಮರಿಗಳು. ನಾವು ಜಯಿಸೋರಾಗಿದ್ದೇವೆ. ನಾವು ಸೋಲುವ ಗುಂಪಿನಲ್ಲ, ನಾವು ಗೆಲ್ಲುವ ಗುಂಪಿನಲ್ಲಿ ಆಗಿದ್ದೇವೆ. ಅಭಿಷೇಕವನ್ನು ಹೊತ್ತಂತ ಗುಂಪಿನಲ್ಲಿ ನಾವು ಆಗಿದ್ದೇವೆ. ಭಾರಗಳು, ಬಾಧೆಗಳು, ನೋವುಗಳು, ದುಃಖಗಳನ್ನ ಹೊರುವ ವ್ಯಕ್ತಿಗಳಲ್ಲ ನಾವು. ಅವೆಲ್ಲವನ್ನ ತ್ಯಜಿಸಿ ಕರ್ತನ ಅಭಿಷೇಕವನ್ನ ಹೊರುವಂತ ಗುಂಪಿನವರು ನಾವು ಆಗಿದ್ದೇವೆ. ಎಲಿಯನ ಕಂಬಳಿ ಎಲಿಷನ ಮೇಲೆ, ಯೇಸುವಿನ ಅಭಿಷೇಕ ನಮ್ಮ ಮೇಲೆ. ನೊಗಗಳನ್ನ ಮುರಿಯೋರಾಗಿದ್ದೇವೆ. ಕರ್ನಾಟಕ ರಾಜ್ಯದ ನೊಗಗಳನ್ನು ನಾವು ಮುರಿಯೋರಾಗಿದ್ದೇವೆ. ಭಾರತ ದೇಶದ ನೊಗಗಳನ್ನು ನಾವು ಮುರಿಯೋರಾಗಿದ್ದೇವೆ. ನಾವು ವಾಸ ಮಾಡುವಂತಹ ಪಟ್ಟಣಗಳ ನೊಗಗಳನ್ನು ನಾವು ಮುರಿಯೋರಾಗಿದ್ದೇವೆ. ನಾವು ವಾಸಿಸುವಂತ ನಗರಗಳ ನೊಗಗಳನ್ನು ನಾವು ಮುರಿಯೋರಾಗಿದ್ದೇವೆ. ನಾವು ವಾಸಿಸುವ ಹಳ್ಳಿಗಳ ನೊಗಗಳನ್ನು ನಾವು ಮುರಿಯೋರಾಗಿದ್ದೇವೆ. ಶತ್ರುವಿನ ನೊಗಗಳನ್ನು ಮುರಿಯೋರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿನ್ನ ದಾಸನ ಮುಖಾಂತರವಾಗಿ ಇವತ್ತು ಮತ್ತೊಮ್ಮೆ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲಿಯನ ಮೇಲೆ ಇದ್ದಂತ ಅಭಿಷೇಕ ಎಲಿಷನ ಮೇಲೆ ಬಂತು. ಯೇಸುವಿನ ಮೇಲೆ ಇದ್ದ ಅಭಿಷೇಕ ನಮ್ಮ ಮೇಲೆ ವ್ಯಾಪರಿಸಿದ್ದು. ಕರ್ತನೆ, ನಾವು ಜಯಶಾಲಿಗಳಾಗಿ ಮುಂದೆ ನಡೆಯೋರಾಗಿದ್ದೇವೆ. ನಿನ್ನ ಮಹಿಮೆಯನ್ನು ಹೊತ್ತುಕೊಂಡವರಾಗಿ ನಾವು ನಡೆಯೋರಾಗಿದ್ದೇವೆ. ನಿನ್ನ ದಾಸನ ಅದಕ್ಕಾಗಿ ಫಲಪಡಿಸಿದಕ್ಕಾಗಿ ಸ್ತೋತ್ರ. ಪರಿಶುದ್ಧ ಆತ್ಮರೇ, ನೀವು ನಮ್ಮ ಮಧ್ಯದಲ್ಲಿ ಚಲಿಸಿದಕ್ಕಾಗಿ ಸ್ತೋತ್ರ. ಮುಂಭಾಗದಿಂದ ಹಿಡಿದು ಹಿಂಭಾಗದವರೆಗೂ ಒಬ್ಬೊಬ್ಬರನ್ನ ನೀವು ಮುಟ್ಟಿದಕ್ಕಾಗಿ ಸ್ತೋತ್ರ. ಯೇಸುವೇ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದಿರಿ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಒಬ್ಬೊಬ್ಬರನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನ ಬಿಡಿಸಿದಕ್ಕಾಗಿ ಸ್ತೋತ್ರ. ಬಲಪಡಿಸಿದಕ್ಕಾಗಿ ಸ್ತೋತ್ರ. ಶಕ್ತಿಗರಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮ ಅಭಿಷೇಕ ಯಾವಾಗಲೂ ನಮ್ಮನ್ನು ಬಲಪಡಿಸಿ ಮುಂದೆ ನಡೆಸಲಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಕರ್ತರಾದ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೂ ಎಂದೆಂದಿಗೂ ನಮ್ಮೊಬ್ಬೊಬ್ಬರ ಸಂಗಡ ಇರಲಿ. ಆಮೆನ್.